ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 15, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಆದಿತ್ಯಾಯ ನಮಃ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಡಿಸೆಂಬರ್ 15 ಸೋಮವಾರ ಸಫಲ ಏಕಾದಶಿಯ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಶಕ್ತಿ, ಚೈತನ್ಯ ಹಾಗೂ ಉತ್ಸಾಹದಿಂದ ದಿನವನ್ನು ಆರಂಭಿಸುತ್ತೀರಿ. ಸೋಮವಾರದ ಚಂದ್ರನ ಪ್ರಭಾವ ಮತ್ತು ಏಕಾದಶಿ ತಿಥಿಯ ಶಕ್ತಿಯಿಂದ ಮನಸ್ಸು ಶಾಂತವಾಗುವುದು, ನಿರ್ಣಯ ಶಕ್ತಿಯಲ್ಲಿ ಸ್ಪಷ್ಟತೆ ಹೆಚ್ಚುವುದು. ನೀವು ಕೈಗೊಂಡ ಕೆಲಸಗಳು ನಿಧಾನವಾಗಿ ಆದರೆ ದೃಢವಾಗಿ ಫಲ ನೀಡುತ್ತವೆ. ಇಂದು ಇದು ಧ್ಯಾನ, ನಿಯಮ, ತಾಳ್ಮೆ ಮತ್ತು ಸಮನ್ವಯದ ದಿನವಾಗಿದೆ. ಕೆಲವು ವಿಷಯಗಳಲ್ಲಿ ಆತುರ ತೋರಿಸಿದರೆ ತೊಂದರೆ, ಆದರೆ ಶಾಂತ ಮನಸ್ಸಿನಿಂದ ನಡೆದುಕೊಂಡರೆ ಎಲ್ಲಾ ದಾರಿಗಳು ಸ್ವಯಂ ಸುಗಮವಾಗುತ್ತವೆ. ಸಫಲ ಏಕಾದಶಿಯ ಕಾರಣದಿಂದ ಇಂದು ಆಧ್ಯಾತ್ಮಿಕ ಶಕ್ತಿ ಹೆಚ್ಚು. ಮನಸ್ಸು ಒಳಗುಣಗಳಿಗೆ ಒಲವು ತೋರಿಸುವುದು, ಹಿಂದಿನ ತಪ್ಪುಗಳನ್ನು ಸರಿಪಡಿಸಲು ಮನಸ್ಸು ಇಚ್ಛೆ ತೋರುವುದು. ಕೆಲವರಿಗೆ ಹೊಸ ಉತ್ಸಾಹದ ಆರಂಭವೂ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕಾರ್ಯನಿರ್ವಹಣೆ ಇಂದು ಸ್ಥಿರ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಬರುವುದು, ಕೆಲವರಿಗೆ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಅವಕಾಶ ಸಿಗುವುದು. ಇಂದು ನಿಮ್ಮ ಮಾತಿನ ಸ್ಪಷ್ಟತೆ, ನಿಮ್ಮ ಧೈರ್ಯ ಮತ್ತು ಸಮಯ ಪಾಲನೆ ನಿಮಗೆ ಹಿರಿಯರ ಮೆಚ್ಚುಗೆ ತರಿಸಬಹುದು. ಆದರೆ ಚಂದ್ರನ ಪ್ರಭಾವದಿಂದ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಅಲ್ಪ ಭಾವನಾತ್ಮಕ ಒತ್ತಡ ಕಾಣಬಹುದು. ನಿರ್ಧಾರಗಳಲ್ಲಿ ತಾಳ್ಮೆ ಅಗತ್ಯ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಯಾವುದೇ ನಿರ್ದಿಷ್ಟ ತೀರ್ಮಾನಕ್ಕೆ ಬರುವುದು ಉತ್ತಮವಲ್ಲ. ವಿಚಾರವನ್ನು ವಿಶ್ಲೇಷಿಸಿ ಕೆಲವು ದಿನ ಕಾದು ನೋಡಿ. ಉದ್ಯಮಿಗಳಿಗೆ ಲೆಕ್ಕಪತ್ರ, ದಾಸ್ತಾನು, ಬಾಕಿ ಹಣ ಸಂಗ್ರಹ ಮೊದಲಾದ ಕಾರ್ಯಗಳಲ್ಲಿ ಯಶಸ್ಸು ಸಿಗಬಹುದು. ಹೊಸ ವ್ಯವಹಾರ ಮಾತುಕತೆಗಳು ನಿಧಾನವಾಗಿ ಮುಂದುವರಿಯುತ್ತವೆ, ಆದರೆ ಫಲಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ ಮುಖ್ಯ. ಅನಿರೀಕ್ಷಿತ ಖರ್ಚು ತಲೆದೋರಬಹುದು. ಮನೆ, ಮಕ್ಕಳ ಅಗತ್ಯಗಳನ್ನು ಪೂರೈಸಲು ಅಲ್ಪ ವೆಚ್ಚವಾಗಬಹುದು. ಹಿಂದಿನ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಬರುವ ಸಾಧ್ಯತೆ ಇದೆ. ಆದರೆ ಹೊಸ ಹೂಡಿಕೆ ಮಾಡುವುದು ಏಕಾದಶಿಯ ದಿನವಾಗಿರುವುದರಿಂದ ಸೂಕ್ತವಲ್ಲ. ದೇವಾಲಯಕ್ಕೆ ದೇಣಿಗೆ ನೀಡುವುದು, ಬ್ರಹ್ಮಚಾರಿಯರಿಗೆ ಅಥವಾ ಆರ್ಥಿಕವಾಗಿ ದುರ್ಬಲರಿಗೆ ಆಹಾರ ದಾನ ಮಾಡುವುದು ಶುಭ ಫಲಿಸುತ್ತದೆ. ಹಣಕಾಸಿನಲ್ಲಿ ದೊಡ್ಡ ನಿರ್ಧಾರಗಳಿಂದ ದೂರವಿರುವುದು ಒಳಿತು. ಹಿರಿಯರ ಸಲಹೆ ಕೇಳಿದರೆ ಉತ್ತಮ ಮಾರ್ಗ ದೊರಕುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ತಲೆನೋವು, ಕೋಪ ಅಥವಾ ಒತ್ತಡದಿಂದ ರಕ್ತದೊತ್ತಡದಲ್ಲಿ ಬದಲಾವಣೆ ಬರಬಹುದಾದ ಯೋಗವಿದೆ. ನೀರು ಹೆಚ್ಚು ಕುಡಿಯುವುದು, ತಂಪಾದ ಹಣ್ಣುಗಳನ್ನು ಸೇವಿಸುವುದು ಒಳಿತು. ಏಕಾದಶಿಯ ದಿನದ ಕಾರಣ ಉಪವಾಸ ಅಥವಾ ಅಲ್ಪಾಹಾರ ಮಾಡಿದರೆ ಶರೀರದಲ್ಲಿ ಹಗುರತನ ಮತ್ತು ಚೈತನ್ಯ ವೃದ್ಧಿಯಾಗುತ್ತದೆ. ಜೀರ್ಣಕ್ರಿಯೆ ಸಂಕಷ್ಟ, ಹೊಟ್ಟೆ ನೋವು ಅಥವಾ ದಾಹದ ಸಮಸ್ಯೆಗಳಿದ್ದರೆ ಹೆಚ್ಚು ಜಾಗರೂಕತೆ ಅಗತ್ಯ. ಬೆಳಿಗ್ಗೆ ಸೂರ್ಯೋದಯದ ನಂತರ ಕೆಲ ನಿಮಿಷ ಪ್ರಾಣಾಯಾಮ, ಅನಿಲೋಮ ವಿಲೋಮ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇವತ್ತು ಶಾಂತಿ ಮತ್ತು ಭಾವನಾತ್ಮಕ ವಿನಿಮಯ ನಡೆಯುವ ದಿನ. ಪತ್ನಿ ನಡುವೆ ಅಲ್ಪ ಮನಸ್ತಾಪ ಉಂಟಾದರೂ ಅದು ಮಾತಿನಿಂದಲೇ ಶಮನವಾಗುತ್ತದೆ. ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸಿ. ಅವರ ಆಶೀರ್ವಾದ ಇಂದು ಅತ್ಯಂತ ಫಲಕಾರಿ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತೇಜನ ನೀಡುವುದು, ಅವರೊಂದಿಗೆ ಸಮಯ ಕಳೆಯುವುದು ಶುಭ. ಇಂದು ಮನೆಗೆ ಅತಿಥಿ ಬರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು, ಸಫಲ ಏಕಾದಶಿ ಆಚರಣೆಗಳಿಂದ ಆತ್ಮಶಾಂತಿ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಸಫಲ ಏಕಾದಶಿಯ ಈ ದಿನ ಅತ್ಯಂತ ಪವಿತ್ರವಾದ ಹರಿಧ್ಯಾನ, ವ್ರತ ಮತ್ತು ಪೂಜೆಗಳಿಗೆ ವಿಷ್ಣುವಿಗೆ ಅರ್ಚನೆ ಮಾಡಿದರೆ ಇಂದಿನ ಚಂದ್ರನ ಮತ್ತು ಏಕಾದಶಿಯ ಪ್ರಭಾವದಿಂದ ದೈವಾನುಗ್ರಹ ಹೆಚ್ಚುತ್ತದೆ. ಓಂ ನಾರಾಯಣಾಯ ನಮಃ, ಓಂ ವಾಸುದೇವಾಯ ನಮಃ ಈ ಮಂತ್ರಗಳನ್ನು 54 ಅಥವಾ 108 ಬಾರಿ ಜಪಿಸುವುದು ಅತ್ಯಂತ ಶುಭ. ತುಂಬಿದ ನೀರಿನ ತಾಮ್ರ ಪಾತ್ರೆಯಲ್ಲಿ ತುಳಸಿ ಎಲೆಗಳನ್ನು ಹಾಕಿ ಹರಿ ಅರ್ಚನೆ ಮಾಡುವುದು ಪಾಪ ಪರಿಹಾರಕರ. ಉಪವಾಸ ಮಾಡಿದರೆ ಮನಸ್ಸು ಮತ್ತು ಶರೀರ ಎರಡೂ ಹಗುರವಾಗುತ್ತವೆ. ಬ್ರಾಹ್ಮಣರಿಗೆ ಅಥವಾ ಗೃಹಹೀನರಿಗೆ ಅನ್ನದಾನ ಮಾಡಿದರೆ ಮಹಾಪುಣ್ಯ. ಅದೃಷ್ಟದ ಸಂಖ್ಯೆ 3. ಇದು ಸೃಜನಶೀಲತೆ, ಬುದ್ಧಿಶಕ್ತಿ ಮತ್ತು ದೈವಾನುಗ್ರಹವನ್ನು ಸೂಚಿಸುವ ಸಂಖ್ಯೆ.
ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮಗೆ ಧೈರ್ಯ ಮತ್ತು ಚೈತನ್ಯ ದೊರಕುತ್ತದೆ. ಅದೃಷ್ಟದ ಬಣ್ಣ ಕೆಂಪು ಪಸಿರು. ಈ ಬಣ್ಣ ನಿಮ್ಮ ಉತ್ಸಾಹವನ್ನು ಸಮತೋಲನಗೊಳಿಸಿ ಶಾಂತ ಮನೋಭಾವ ತರುತ್ತದೆ. ಶುಭ ಸಮಯ ಬೆಳಿಗ್ಗೆ 6:30 ರಿಂದ ಬೆಳಿಗ್ಗೆ 8:15. ಈ ಸಮಯದಲ್ಲಿ ಪೂಜೆ, ಉಪವಾಸ ಪ್ರಾರಂಭ, ಧಾರ್ಮಿಕ ಕಾರ್ಯಗಳು ಅಥವಾ ಮನೆಯ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತ್ಯಂತ ಫಲಕಾರಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಡಿಸೆಂಬರ್ 15 ಸೋಮವಾರ, ಸಫಲ ಏಕಾದಶಿಯ ಪವಿತ್ರ ದಿನ. ವೃಷಭ ರಾಶಿಯವರು ಇಂದು ಶಾಂತಿ, ಸ್ಥಿರತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಅನುಗ್ರಹವನ್ನು ಪಡೆಯುವಿರಿ. ಶುಭಕರ ಚಿಂತನೆಗಳು, ಮನಸ್ಸಿನ ನೆಮ್ಮದಿ ಮತ್ತು ಕಾರ್ಯಗಳಲ್ಲಿ ತಾಳ್ಮೆ ಇಂದು ನಿಮ್ಮನ್ನು ಬೆಂಬಲಿಸುತ್ತದೆ. ಏಕಾದಶಿಯ ಶುದ್ಧ ಪ್ರಭಾವದಿಂದ ಮನಸ್ಸು ಪವಿತ್ರ ವಾತಾವರಣಕ್ಕೆ ಜಾರು ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ದಿನವೂ ನಿಮಗೆ ಗಂಭೀರ ಚಿಂತನೆ, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಮನೋಭಾವ ಮತ್ತು ಕುಟುಂಬದ ಶಾಂತಿಯನ್ನು ಅನುಭವಿಸುವ ಸಂದರ್ಭಗಳನ್ನು ತರಲಿದೆ. ಹಳೆಯ ಕಾರ್ಯಗಳಲ್ಲಿ ಪುನಃ ಸ್ಪಷ್ಟತೆ ಪಡೆಯುವಿರಿ. ಇಂದು ನಿಧಾನವಾದರೂ ದೃಢವಾದ ಪ್ರಗತಿಯ ದಿನ. ಆರ್ಥಿಕ, ವೃತ್ತಿಜೀವನ ಮತ್ತು ಕುಟುಂಬ ವಿಷಯಗಳಲ್ಲಿ ಸಮತೋಲನ ಅಗತ್ಯ. ಅತಿಯಾದ ಆತುರವಿಲ್ಲದೆ ಕೆಲಸ ಮಾಡಿದರೆ ಇಂದು ನಿಮ್ಮ ಶ್ರಮ ಫಲಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಸ್ಥಿರತೆಯ ದಿನ. ಕೆಲಸಗಳು ನಿಧಾನವಾಗಿ ಸಾಗಿದರೂ ಗುರಿ ಅಥವಾ ಫಲದತ್ತ ಸ್ಪಷ್ಟ ಮಾರ್ಗ ಕಂಡುಬರುವ ಸಾಧ್ಯತೆ ಇದೆ. ಹಿರಿಯರಿಂದ ಸಹಕಾರ ಮತ್ತು ಸಂದರ್ಶನದಲ್ಲಿ ನಿಮ್ಮ ಮಾತುಗಳಿಗೆ ತೂಕ ಸಿಗುವುದು. ಇಂದಿನ ಶಾಂತ ಗೃಹಸ್ಥಿತಿಯಿಂದ ಜವಾಬ್ದಾರಿಯುತ ನಡೆ ನಿಮಗೆ ಒಳ್ಳೆಯ ಹೆಸರು ತರುತ್ತದೆ. ಹೊಸ ಉದ್ಯೋಗ ಅಥವಾ ಹುದ್ದೆ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಶುಭ ದಿನವಲ್ಲ. ಬದಲಿಗೆ ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವುದು ಹೆಚ್ಚು ಲಾಭದಾಯಕ. ಕಚೇರಿಯಲ್ಲಿ ಪೇಪರ್ ವರ್ಕ್ ಪರಿಶೀಲನೆ ಮತ್ತು ಹಳೆಯ ದಾಖಲೆಗಳನ್ನು ಸರಿಪಡಿಸಲು ಉತ್ತಮ ದಿನ. ವ್ಯವಸ್ಥಾಪಕರು ಇಂದು ಹೂಡಿಕೆ, ಲೆಕ್ಕಪತ್ರ ಪರಿಶೀಲನೆ ಮತ್ತು ನೂತನ ವಲಯಗಳ ವಿಶ್ಲೇಷಣೆಯನ್ನು ಮಾಡಬಹುದು. ಪಾಲುದಾರಿಕೆ ವಿಚಾರಗಳಲ್ಲಿ ಸೂಕ್ಷ್ಮ ನಡವಳಿಕೆ ಅಗತ್ಯ. ಏಕಾದಶಿಯ ಕಾರಣದಿಂದ ಹೊಸ ಒಪ್ಪಂದಗಳಿಗೆ ಸಣ್ಣ ವಿಳಂಬವಾದರೂ ಅದು ನಿಮ್ಮ ಒಳ್ಳೆಯದಕ್ಕಾಗಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ವಿವೇಕ ಮುಖ್ಯ. ಅನಿರೀಕ್ಷಿತ ಖರ್ಚುಗಳ ಸಂಭವ ಕಡಿಮೆ, ಆದರೆ ಕುಟುಂಬದ ಅಗತ್ಯಗಳಿಗಾಗಿ ಸ್ವಲ್ಪ ವೆಚ್ಚವಾಗಬಹುದು. ಹೂಡಿಕೆಗಳಲ್ಲಿ ನಿಧಾನವಾಗಿ ನಡೆದುಕೊಂಡರೆ ಲಾಭವಾಗಿದೆ. ಇಂದು ಬಂಗಾರದ ಬೆಲೆ, ಭೂಮಿ ಅಥವಾ ಕುಟುಂಬ ಸಂಬಂಧಿತ ಆಸ್ತಿ ಪರಾಮರ್ಶೆಗೆ ಉತ್ತಮ ಸಮಯ. ಹಳೆಯ ಬಾಕಿಗಳನ್ನು ವಾಪಸ್ಸು ಪಡೆಯುವ ಯೋಗವಿದೆ, ಆದರೆ ಸಾಲ ಕೊಡಲು ಅಥವಾ ಸಾಲ ಪಡೆಯಲು ಇದು ಉತ್ತಮ ದಿನವಲ್ಲ. ಏಕಾದಶಿಯ ಶಕ್ತಿ ಹಣಕಾಸಿನಲ್ಲಿ ಶುದ್ಧತೆ ಮತ್ತು ನಿಯಂತ್ರಣವನ್ನು ಒತ್ತಿ ಹೇಳುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಶಕ್ತಿಯಲ್ಲಿ ಸ್ಥಿರತೆ ಕಂಡುಬರುತ್ತದೆ. ಕಂಠ, ಮೂಗು ಮತ್ತು ಜೀರ್ಣಕ್ರಿಯೆಯ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗಬಹುದು. ಏಕಾದಶಿಯ ಉಪವಾಸ ಅಥವಾ ಉಪವಾಸದಂಥ ಸಹಜ ಆಹಾರ ಸೇವನೆ ಶ್ರೇಷ್ಠ. ಬೆನ್ನು, ಕುತ್ತಿಗೆಯ ನೋವು ಅಥವಾ ಜಡಿಮಳೆಯ ಪರಿಣಾಮವಾಗಿ ದೇಹದಲ್ಲಿ ಅಲಸ್ಯ ಕಾಣಬಹುದು. ಜೀರ್ಣ ಸಮಸ್ಯೆಗಳನ್ನು ತಪ್ಪಿಸಲು ನಿಯಮಿತ ಆಹಾರ ಮತ್ತೆ ಹೆಚ್ಚು ನೀರು ಕುಡಿಯುವುದು ಒಳಿತು. ಧ್ಯಾನ, ಪ್ರಾಣಾಯಾಮ ಅಥವಾ ದೇವರ ಧ್ಯಾನದಿಂದ ಮನಸ್ಸಿನ ನಿರಾಳತೆ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ, ಸಮರಸತೆ ಮತ್ತು ಪರಸ್ಪರ ಸಹಕಾರದ ವಾತಾವರಣ. ಇಂದು ಕುಟುಂಬದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಯೋಗವಿದೆ. ಸಂಗಾತಿ ಅಥವಾ ಜೀವಿತ ಸಂಗಾತಿಯಿಂದ ಸಹಕಾರ, ಮೃದುವಾದ ಮಾತುಗಳು ಮತ್ತು ಪ್ರೀತಿಯ ಅನುಭವ ದೊರೆಯುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷಕರ ಸುದ್ದಿ ಬರಬಹುದು. ಹಿರಿಯರ ಸಲಹೆ, ಆಶೀರ್ವಾದವು ಇಂದು ನಿಮ್ಮ ಮನಸ್ಸಿಗೆ ಶಕ್ತಿ ತುಂಬುತ್ತದೆ. ಹಳೆಯ ಕುಟುಂಬದ ವಿಷಯಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಈ ಸೋಮವಾರ ಮತ್ತು ಸಫಲ ಏಕಾದಶಿಯ ಪವಿತ್ರ ಸಂಯೋಗದಿಂದ ದೇವರ ಅನುಗ್ರಹ ಪಡೆಯಲು ವಿಷ್ಣು ದೇವರ ನಾಮಸ್ಮರಣ, ನಾರಾಯಣ ಮಂತ್ರ ಜಪ, ಉಪವಾಸ ಅಥವಾ ಹಣ್ಣಿನ ಉಪವಾಸ ಮಾಡಿದರೆ ಅತ್ಯಂತ ಶುಭ. ಓಂ ನಾರಾಯಣಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿ. ನೀರಲ್ಲಿ ತುಳಸಿ ಎಲೆ ಹಾಕಿ ಸ್ನಾನ ಮಾಡಿದರೆ ಮಾನಸಿಕ ಶುದ್ಧತೆ ದೊರೆಯುತ್ತದೆ. ಬಡವರಿಗೆ ಅನ್ನದಾನ, ನೀರಿನ ದಾನ, ಹಣ್ಣು ಅಥವಾ ಬಟ್ಟೆ ದಾನ ಮಾಡಿದರೆ ಅನಂತ ಪುಣ್ಯ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರಭಾವದಿಂದ ಶಾಂತಿ, ಕರುಣೆ, ಕುಟುಂಬ ಸೌಖ್ಯ ಮತ್ತು ಸೌಂದರ್ಯದ ಸಂಕೇತ. ಇದು ನಿಮಗೆ ಆಕರ್ಷಣೆ, ನೆಮ್ಮದಿ ಮತ್ತು ಸಮತೋಲನ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ತಂಪು, ಜೀವನದಲ್ಲಿ ಬೆಳವಣಿಗೆ ಮತ್ತು ಶಾಂತಿಯನ್ನು ದಾಖಲಿಸುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ತುಳಸಿ ಪತ್ರದ ಪೂಜೆ ಅತ್ಯಂತ ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ
ಬೆಳಿಗ್ಗೆ 10:45. ಈ ಸಮಯದಲ್ಲಿ ಪೂಜೆ, ದಾನ, ಧಾರ್ಮಿಕ ಚಟುವಟಿಕೆಗಳು, ಆರ್ಥಿಕ ನಿರ್ಧಾರಗಳು ಹಾಗೂ ಕುಟುಂಬ ಚರ್ಚೆಗಳು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಡಿಸೆಂಬರ್ 15 ಸೋಮವಾರ, ಸಫಲಾ ಏಕಾದಶಿಯ ಪವಿತ್ರ ದಿನ. ಮಿಥುನ ರಾಶಿಯವರಿಗೆ ಈ ದಿನ ಬುದ್ಧಿವಂತಿಕೆ, ಚುರುಕುತನ ಮತ್ತು ಸೃಜನಶೀಲ ಚಿಂತನೆಗಳ ದಿನ. ನಿಮ್ಮ ಸ್ವಭಾವದ ವೈಶಿಷ್ಟ್ಯವಾದ ಚಪಲತೆ, ಸಂವಹನ ಶಕ್ತಿ ಮತ್ತು ಜಾಣ್ಮೆಯ ಮಾತುಗಳು ಇಂದು ವಿಶೇಷ ಫಲ ನೀಡಬಹುದು. ಸಫಲಾ ಏಕಾದಶಿಯ ಶಕ್ತಿಯಿಂದ ನಿಮ್ಮ ಮನಸ್ಸು ಸ್ವಚ್ಛವಾಗಿದ್ದು ಅವಕಾಶಗಳನ್ನು ಗುರುತಿಸುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಈ ದಿನ ಹೊಸ ವಿಚಾರಗಳು ತಲೆದೋರುವುದು, ಹಳೆಯ ಗೊಂದಲಗಳಿಗೆ ಪರಿಹಾರ ದೊರಕುವುದು ಮತ್ತು ಕೆಲವು ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂವಾದ ಸಾಧ್ಯ. ಆದರೆ ತುರ್ತು ನಿರ್ಧಾರಗಳಿಂದ ದೂರವಿರುವುದು ಒಳಿತು. ಧೈರ್ಯದಿಂದ ಮಾತನಾಡಿ, ಆದರೆ ಮಾತುಗಳಲ್ಲಿ ಮಿತಿ ಇರಲಿ. ಮುಂದುವರಿಯುವ ಹಾದಿಯಲ್ಲಿ ಕೆಲವು ಅಡ್ಡಿ ಇದ್ದರೂ ಏಕಾದಶಿಯ ಶಕ್ತಿಯಿಂದ ಅಂತಿಮ ಫಲ ಸಕಾರಾತ್ಮಕವಾಗುವುದು. ನಿಮ್ಮ ಬುದ್ಧಿ ಮತ್ತು ವಾಕ್ಚಾತುರ್ಯಕ್ಕೆ ಇಂದು ವಿಶೇಷ ಮೆಚ್ಚುಗೆ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರು ಇಂದು ಹೆಚ್ಚಿನ ಕಾರ್ಯಭಾರವನ್ನು ಎದುರಿಸಬೇಕಾಗಬಹುದು. ಆದರೆ ನಿಮ್ಮ ಚುರುಕುತನ ಮತ್ತು ವಿಚಾರ ಶಕ್ತಿಯಿಂದ ನೀವು ಆ ಕೆಲಸವನ್ನು ಸರಿಯಾಗಿ ನಿರ್ವಹಿಸಲೇರಿರಿ. ಹಳೆಯ ಯೋಜನೆಗಳಲ್ಲಿ ವ್ಯತ್ಯಯಗಳು ಸರಿಯಾಗುತ್ತವೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಯನ್ನು ಕೇಳುವ ಸಂಭವವಿದೆ. ಮೇಲಧಿಕಾರಿಗಳೊಂದಿಗೆ ಮಾತನಾಡುವ ಸಂದರ್ಭ ಬರಬಹುದು. ಅಲ್ಲಿ ನಿಮ್ಮ ನುಡಿಗಟ್ಟು, ಜಾಣ್ಮೆ ಮತ್ತು ಸ್ಪಷ್ಟತೆ ನಿಮಗೆ ಬೆಂಬಲ ಒದಗಿಸುತ್ತದೆ. ಬದಲಾವಣೆ ಅಥವಾ ವರ್ಗಾವಣೆ ಕುರಿತು ಯೋಚನೆ ಮಾಡಿದರೆ ಇಂದು ಅದರ ಬಗ್ಗೆ ಮಾಹಿತಿಗಳು ಬರಬಹುದು. ವ್ಯವಸ್ಥಾಪಕರು ಅಥವಾ ಉದ್ಯಮಿಗಳು ಇಂದು ಲೆಕ್ಕಪತ್ರ, ದಾಖಲೆ ಕೆಲಸ, ಗ್ರಾಹಕ ಸಂಪರ್ಕ ಮತ್ತು ಹೊಸ ಪ್ರಸ್ತಾವನೆಗಳಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ ಇದೆ. ಮಾತುಕತೆಗಳಲ್ಲಿ ಜಾಣ್ಮೆ ಅಗತ್ಯ. ವ್ಯವಹಾರಕ್ಕೆ ಸಂಬಂಧಿಸಿದ ಚಿಕ್ಕ ಪ್ರಯಾಣ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಧ್ಯಮ ಮತ್ತು ಸ್ಥಿರ ಫಲ. ಸಫಲಾ ಏಕಾದಶಿಯ ಕಾರಣದಿಂದ ಸಾಲ ಬಾಕಿ ವಾಪಸ್ಸು ಸಿಗಬಹುದಾದ ಯೋಗವಿದೆ. ಹೊಸ ಆದಾಯದ ಮಾರ್ಗಗಳು ಕಂಡುಬರುವ ಸಾಧ್ಯತೆ ಇದೆ. ಆದರೆ ತುರ್ತು ಖರ್ಚುಗಳು ಉದಯಿಸಬಹುದು. ಮುಖ್ಯವಾಗಿ ಮನೆ, ವಿದ್ಯುತ್ ಉಪಕರಣಗಳು ಅಥವಾ ಮಕ್ಕಳ ಅಗತ್ಯಗಳಿಗೆ ಖರ್ಚು ಬರಬಹುದು. ಹೊಸ ಹೂಡಿಕೆಗಳಲ್ಲಿ ಭಾಗವಹಿಸುವ ಮೊದಲು ಹಿರಿಯರ ಅಥವಾ ಹಣಕಾಸು ಜ್ಞಾನಿಗಳ ಸಲಹೆ ಅವಶ್ಯ. ಇಂದು ನಿಮ್ಮ ಮುಂದಾಳತ್ವಕ್ಕೆ ಮಿತಿ ಇರಬೇಕು. ವಿಶೇಷವಾಗಿ ಚಿನ್ನ, ಬೆಳ್ಳಿ, ಭೂಮಿ ಮುಂತಾದ ವ್ಯವಹಾರಗಳಲ್ಲಿ ತಾಳ್ಮೆ ಮುಖ್ಯ. ದಿನಾಂತ್ಯದಲ್ಲಿ ಹಣಕಾಸಿನ ಲಾಭದ ಸುದ್ದಿಗಳು ಬರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಿಥುನ ರಾಶಿಯವರ ಆರೋಗ್ಯ ಮಧ್ಯಮವಾಗಿರುತ್ತದೆ. ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ, ಆಲೋಚನೆಗಳ ಅತಿನಾದದಿಂದ ಮಾನಸಿಕ ಒತ್ತಡ ಕಾಣಬಹುದು. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ತಣ್ಣಿ, ಕೆಮ್ಮು ಸಾಧ್ಯ. ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿ ದೈಹಿಕ ವಿಶ್ರಾಂತಿ ತೆಗೆದುಕೊಳ್ಳಿ. ಸಫಲಾ ಏಕಾದಶಿಯ ದಿನವಾದ್ದರಿಂದ ಉಪವಾಸ, ಫಲಾಹಾರ, ಹಾಲು ಮತ್ತು ತಣ್ಣನೆಯ ಆಹಾರ ಸೇವಿಸುವುದು ಶ್ರೇಷ್ಠ. ಧ್ಯಾನ, ಪ್ರಾಣಾಯಾಮ, ಲಘು ಯೋಗಾಭ್ಯಾಸದಿಂದ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಕಣ್ಣು ಮತ್ತು ಕಿವಿಗಳಿಗೆ ಇಂದು ಸ್ವಲ್ಪ ತೊಂದರೆಯಾಗಬಹುದು. ಇದನ್ನು ನಿರ್ಲಕ್ಷಿಸಬೇಡಿ. ಮೊಬೈಲ್ ಅಥವಾ ಸಾಧನಗಳನ್ನು ಹೆಚ್ಚು ಸಮಯ ಬಳಸುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಾತ್ವಿಕತೆ, ಶಾಂತಿ ಮತ್ತು ಭಕ್ತಿಯಿಂದ ಕೂಡಿದ ವಾತಾವರಣ. ಏಕಾದಶಿಯ ದಿನವಾದ್ದರಿಂದ ಕುಟುಂಬ ಸದಸ್ಯರೊಂದಿಗೆ ಪೂಜೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆಳವಾದ ಮಾತುಕತೆಗಳು ನಡೆಯಬಹುದು. ಮಧ್ಯಾಹ್ನದ ವೇಳೆಯಲ್ಲಿ ಕೆಲವು ಗೊಂದಲ ಅಥವಾ ಅಸಮಾಧಾನ ಕಂಡರೂ ಸಂಜೆ ವೇಳೆಗೆ ಶಾಂತಿ ನೆರಳಾಗುವುದು. ಮಕ್ಕಳ ವಿಷಯದಲ್ಲಿ ಸಂತೋಷಕರ ಸುದ್ದಿ ಬರಬಹುದು. ಹಿರಿಯರ ಆರೋಗ್ಯದ ಮೇಲೆ ಗಮನ ಹರಿಸಿ. ಸ್ನೇಹಿತರೊಂದಿಗೆ ಸಂಪರ್ಕ ಪುನರ್ಸ್ಥಾಪನೆ. ಹಳೆಯ ಸ್ನೇಹಿತರಿಂದ ದೂರವಿದ್ದವರು ಇಂದು ಸಂಪರ್ಕಿಸಬಹುದು. ವೀಕ್ಷಕರೇ, ನೀವು ಸಫಲಾ ಏಕಾದಶಿಯ ದಿನವಾದ್ದರಿಂದ ಆಧ್ಯಾತ್ಮಿಕ ಚಟುವಟಿಕೆ ಅತ್ಯಂತ ಅತ್ಯವಶ್ಯ. ಉಪವಾಸ, ಜಪ, ದಾನ, ದೀಪಾರಾಧನೆ ಮತ್ತು ವಿಷ್ಣುವಿನ ಪೂಜೆ ಮಾಡಿದರೆ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಕಾಣಬಹುದು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯುತ್ತಮ. ಏಕಾದಶಿಯ ಸಂದರ್ಭದಲ್ಲಿ ತೂವರೆಬೇಳೆ, ಧಾನ್ಯ, ಬಟ್ಟೆ ಅಥವಾ ನೀರಿನ ದಾನ ಮಾಡಿದರೆ ಅತಿಶುಭ. ಪ್ರತಿ ಕಾರ್ಯಕ್ಕೂ ವಿಷ್ಣುವಿನ ಕೃಪೆ ದೊರಕುವ ಯೋಗವಿದೆ. ಮನಸ್ಸಿನ ಗೊಂದಲ ಮತ್ತು ನಕಾರಾತ್ಮಕ ಚಿಂತನೆಗಳು ನಿವಾರಣೆಯಾಗುತ್ತವೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಮಿಥುನ ರಾಶಿಯ ಚಂಚಲತೆ, ಚುರುಕುತನ ಮತ್ತು ಬುದ್ಧಿಮತ್ತೆಯ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ಹೊಸ ವಿಚಾರಗಳಿಗೆ ದಾರಿ ತೆರೆಯುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಮತೋಲನ, ಜ್ಞಾನ ಮತ್ತು ಅಭಿವೃದ್ಧಿಯ ಸಂಕೇತ. ಇಂದು ಹಸಿರು ಬಣ್ಣದ ಉಡುಪು ಅಥವಾ ತಲೆಯ ಮೇಲೆ
ಟೊವಲ್ ಇಟ್ಟು ಪೂಜೆ ಮಾಡಿದರೂ ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ಪೂಜೆ, ಉಪವಾಸ ಪ್ರಾರಂಭ, ಹಣಕಾಸು ನಿರ್ವಹಣೆ ಅಥವಾ ಹೊಸ ಕಾರ್ಯಾರಂಭ ಮಾಡಿದರೆ ಯಶಸ್ಸು ಖಚಿತ. ಈ ಸಮಯದಲ್ಲಿ ನಿಮಗೆ ದೈವಿಕ ಶಕ್ತಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 15 ಸೋಮವಾರ ಸಫಲ ಏಕಾದಶಿಯ ಈ ಪವಿತ್ರ ದಿನ ಕಟಕ ರಾಶಿಯವರಿಗೆ ಆತ್ಮಶಕ್ತಿ, ಭಕ್ತಿ, ಮನಃಶಾಂತಿ ಮತ್ತು ಒಳನೋಟಗಳನ್ನು ನೀಡುವ ದಿನವಾಗಿದೆ. ನಿಮ್ಮ ರಾಶಿ ಸ್ವಭಾವವಾದ ಮೃದು ಹೃದಯ, ಸಂವೇದನೆ ಮತ್ತು ಕುಟುಂಬ ಪ್ರೇಮ ಇವತ್ತಿನ ದಿನ ಹೆಚ್ಚಾಗಿ ಮೆರೆದು ಕಾಣುತ್ತದೆ. ಮನಸ್ಸು ಅಧ್ಯಾತ್ಮದತ್ತ ಸೆಳೆಯುತ್ತದೆ. ಇನ್ನು ನಿಮ್ಮ ಮನೋಭಾವದಲ್ಲಿ ಶಾಂತಿ ಹೆಚ್ಚಾಗಿದ್ದು, ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಸಂವೇದನಾಶೀಲ ಮತ್ತು ಒಳನೋಟಪೂರ್ಣವಾಗಿರುತ್ತವೆ. ಸಫಲ ಏಕಾದಶಿಯ ಚಂದ್ರ ಪ್ರಭಾವದಿಂದ ಭಾವನೆಗಳು ಗಾಢವಾಗುತ್ತವೆ. ಆದರೆ ಈ ಭಾವನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಯಶಸ್ಸು ಖಚಿತ. ಕುಟುಂಬ, ಆರೋಗ್ಯ, ಹಣಕಾಸು ಮತ್ತು ಸಂಬಂಧಗಳ ಬಗ್ಗೆ ವಿಶೇಷ ಜಾಗರೂಕತೆ ಇರಿಸಿದರೆ ಶುಭ ಫಲ. ಇಂದು ಹೊಸ ಕಾರ್ಯಗಳಿಗೆ ಪುಣ್ಯಕಾಲ. ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಂಡರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಹೊಸ ಯೋಜನೆಗಳನ್ನು ರೂಪಿಸಲು, ಹಳೆಯ ಗೊಂದಲಗಳನ್ನು ನಿವಾರಿಸಲು ಮತ್ತು ಮನಸ್ಸನ್ನು ಶಾಂತಗೊಳಿಸಲು ಅತ್ಯುತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕಟಕ ರಾಶಿಯವರು ಇಂದು ಹೆಚ್ಚು ಸಹನಶೀಲ, ಮೃದು ಮತ್ತು ವ್ಯವಹಾರಿಕವಾಗಿ ವರ್ತಿಸುವಿರಿ. ಸಹೋದ್ಯೋಗಿಗಳಿಂದ ಸಹಕಾರ ದೊರಕುತ್ತದೆ. ಹಿರಿಯರಿಂದ ಸಲಹೆ ಅಥವಾ ಮಾರ್ಗದರ್ಶನ ಸಿಗುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಶಾಂತ ಮನಸ್ಸಿನಿಂದ ನಡೆದುಕೊಂಡರೆ ವಿಳಂಬವಾಗಿದ್ದ ಕೆಲಸಗಳು ಪೂರ್ಣಗೊಳ್ಳುವವು. ಹೊಸ ಜವಾಬ್ದಾರಿಗಳು ಬರಬಹುದಾದ ಸಮಯ. ಆದರೆ ಆತುರದಿಂದ ಯಾವ ನಿರ್ಧಾರವೂ ಕೈಗೊಳ್ಳಬೇಡಿ. ಪ್ರಸ್ತುತ ಇರುವ ಕೆಲಸಗಳನ್ನೇ ಪೂರ್ಣಗೊಳಿಸುವುದು ಉತ್ತಮ. ವ್ಯವಹಾರದಲ್ಲಿ ದಿನವೂ ಮಧ್ಯಮ. ಲೆಕ್ಕಪತ್ರ, ಬಾಕಿ ಹಣ ಮತ್ತು ದಾಖಲೆಗಳ ವಿಷಯದಲ್ಲಿ ಜಾಗರೂಕತೆಯಿಂದಿರಿ. ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳ ವಿಚಾರದಲ್ಲಿ ಆಲೋಚನೆ ಮಾಡಬಹುದು, ಆದರೆ ತೀರ್ಮಾನವನ್ನು ಮುಂದೂಡುವುದು ಶ್ರೇಷ್ಠ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸ್ನೇಹಿತರ ಅಥವಾ ಪರಿಚಿತರ ಮೂಲಕ ಮಾಹಿತಿ ಸಿಗುವ ಯೋಗವಿದೆ. ಸಫಲ ಏಕಾದಶಿಯ ಫಲದಿಂದ ನೀವು ಮಾಡಿದ ಶ್ರದ್ಧೆ ಪ್ರಯತ್ನಕ್ಕೆ ದೇವ ಅನುಗ್ರಹ ದೊರಕುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಇಂದು ಜಾಗರೂಕತೆ ಮತ್ತು ನಿಯಂತ್ರಣ ಮುಖ್ಯ. ಕುಟುಂಬದ ಅಗತ್ಯಗಳಿಗೆ ಕೆಲವು ಖರ್ಚುಗಳಾಗಬಹುದು. ಮನೆಯ ರಿಪೇರಿಗಳು, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯ ಸಂಬಂಧಿತ ಖರ್ಚುಗಳು ಎದುರಾಗಬಹುದು. ಚಂದ್ರನ ಪ್ರಭಾವದಿಂದ ಹಳೆಯ ಹೂಡಿಕೆಗಳ ಲಾಭವೊಂದು ಬರಬಹುದು. ಆದರೆ ಹೊಸ ಹೂಡಿಕೆಗಳಿಗೆ ಇಂದು ಸಮಯ ಅನುವಾಗಿಲ್ಲ. ಸಾಲ ಕೊಡಬೇಡಿ, ಸಾಲ ತೆಗೆದುಕೊಳ್ಳಬೇಡಿ. ಹಣಕಾಸಿನ ನಿರ್ಧಾರಗಳಲ್ಲಿ ತಾಯಿ, ಹಿರಿಯರ ಸಲಹೆ ಬಹಳ ಉಪಯುಕ್ತ. ಆಂತರಿಕ ವ್ಯಾಪಾರ, ದಾನ ಧರ್ಮ ಮತ್ತು ಧಾರ್ಮಿಕ ಖರ್ಚುಗಳಿಗೆ ಅನುಕೂಲ. ದಾನ ಮಾಡುವುದರಿಂದ ಪಾಪಕ್ಷಯವಾಗುವುದು ಮತ್ತು ಶುಭ ಫಲ ದೊರೆಯುವುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಹೆಚ್ಚಿನ ಎಚ್ಚರಿಕೆಯಿಂದಿರಿ. ಜೀರ್ಣಕ್ರಿಯೆ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ಎದೆಬಿಸಿ ಅಥವಾ ನೀರಿನ ಕೊರತೆ ಸಮಸ್ಯೆಗಳು ಕಾಣಬಹುದು. ಮೃದುವಾದ ಆಹಾರ ಸೇವನೆ, ನೀರು ಹೆಚ್ಚು ಕುಡಿಯುವುದು ಮತ್ತು ವಿಶ್ರಾಂತಿ ಪಡೆಯುವುದು ಮುಖ್ಯ. ಮನಃಶಾಂತಿ ಇಂದು ಮುಖ್ಯ. ಚಂದ್ರ ಪ್ರಭಾವದಿಂದ ಭಾವನಾತ್ಮಕ ಚಂಚಲತೆ ಹೆಚ್ಚಾಗಬಹುದು. ಧ್ಯಾನ, ಪ್ರಾಣಾಯಾಮ, ಮೌನ ಪ್ರಯೋಗದಿಂದ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ. ಪಾದ ಮಸಾಜ್, ತುಪ್ಪದ ಸೇವನೆ ಮತ್ತು ಗಿಡಮೂಲಿಕೆಗಳಿಂದ ಮಾಡಿದ ಕಷಾಯದಿಂದ ಶಕ್ತಿ ವೃದ್ಧಿಯಾಗುತ್ತದೆ. ರಾತ್ರಿ ಹೆಚ್ಚು ಕೆಲಸ ಮಾಡದೆ ಬೇಗ ನಿದ್ರೆಗೆ ಜಾರುತ್ತಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಪ್ರೀತಿ, ಶಾಂತಿ ಮತ್ತು ಸಂವಹನ ಹೆಚ್ಚಾಗುತ್ತದೆ. ನಿಮ್ಮ ಮೃದು ಸ್ವಭಾವ ಕುಟುಂಬಕ್ಕೆ ನೆಮ್ಮದಿ ನೀಡುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಅತಿ ಆತ್ಮೀಯ ಮತ್ತು ಹೃದಯಕ್ಕೆ ಹತ್ತಿರದ ಮಾತುಕತೆ ಸಂಭವಿಸುತ್ತದೆ. ಹಿರಿಯರ ಆರೋಗ್ಯದ ಕಡೆ ಇವತ್ತು ಗಮನ ಕೊಡಿ. ಮಕ್ಕಳಿಗಾಗಿ ಸಂತೋಷದ ಸುದ್ದಿ ಅಥವಾ ಸಾಧನೆ ಸಾಧ್ಯ. ಕುಟುಂಬದಲ್ಲಿ ಹಳೆಯ ಗೊಂದಲಗಳು ನಿವಾರಣೆಯಾಗುವ ದಿನ. ಇಂದು ಮನೆಯ ದೇವರ ಪೂಜೆಗೆ ಸಮಯ ನೀಡಿದರೆ ಮನೆಯಲ್ಲಿ ಚೈತನ್ಯ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಸಫಲ ಏಕಾದಶಿಯ ದಿನ ಚಂದ್ರನ ಪ್ರಭಾವ ಅತ್ಯಂತ ಶಕ್ತಿಯುತವಾಗಿರುವುದರಿಂದ ಇಂದು ಪೂಜೆ, ಜಪ, ಉಪವಾಸ ಮತ್ತು ದಾನ ಮಾಡುವುದು ಅತ್ಯಂತ ಶುಭಕರ. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಶ್ರೀ ಕೃಷ್ಣಾಯ ನಮಃ ಇದನ್ನು 27 ಅಥವಾ 54 ಬಾರಿ ಜಪಿಸಬಹುದು. ಧೂಪ, ತಾಮ್ರ ಪಾತ್ರದಲ್ಲಿ ನೀರು, ತುಪ್ಪದ ದೀಪ ಮತ್ತು ತುಳಸಿ ದಾಳದ ಸೇವನೆ ಇಂದು ಭಕ್ತಿಗೆ ಶ್ರೇಷ್ಠ. ದಾನವಾಗಿ ಅನ್ನದಾನ, ನೀರಿನ ದಾನ ಅಥವಾ ಹಣ್ಣುಗಳನ್ನು ದರಿದ್ರರಿಗೆ ನೀಡುವುದು ಮಹಾಪುಣ್ಯ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಪ್ರತೀಕ. ಸಂವೇದನೆ, ಶಾಂತಿ, ಪ್ರೀತಿ ಮತ್ತು ಕುಟುಂಬ ಬಂಧಗಳ ಸಂಕೇತ.
ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಮನಸ್ಸಿಗೆ ಸಮತೋಲನ ಮತ್ತು ನೆಮ್ಮದಿ ಸಿಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಪವಿತ್ರತೆ ಮತ್ತು ಚಂದ್ರ ಪ್ರಭಾವಕ್ಕೆ ತಕ್ಕ ಬಣ್ಣ. ಬಿಳಿ ಬಣ್ಣದ ಉಡುಪು ಧರಿಸಿದರೆ ಮನಸ್ಸಿನ ಕಂಪನಗಳು ಸಮತೋಲನವಾಗುತ್ತವೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪೂಜೆ, ಜಪ, ದಾನ ಮತ್ತು ಕುಟುಂಬ ಸಂಬಂಧಿತ ನಿರ್ಧಾರಗಳು ಶುಭ ಫಲ ನೀಡುತ್ತವೆ. ಮನೋಶಕ್ತಿ ಈ ವೇಳೆಯಲ್ಲಿ ಹೆಚ್ಚಾಗುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಪ್ರಭಾವ ಮತ್ತು ವೈಭವದಿಂದ ದಿನವನ್ನು ಆರಂಭಿಸುವಿರಿ. ಸೋಮವಾರವಾದರೂ ಸೂರ್ಯನ ಪ್ರಭಾವ ಬಲವಾಗಿರುವ ಕಾರಣ ನಿಮ್ಮ ನಿರ್ಧಾರ ಶಕ್ತಿಯಲ್ಲಿ ಸ್ಪಷ್ಟತೆ ಮತ್ತು ಮನೋಬಲದಲ್ಲಿ ವೃದ್ಧಿ ಕಾಣಬಹುದು. ವಿಶೇಷವಾಗಿ ಇಂದು ಸಫಲ ಏಕಾದಶಿ ಇರುವುದರಿಂದ ನಿಮ್ಮ ಮನಸ್ಸು ಧರ್ಮ, ಸೇವೆ, ಜಪ, ಧ್ಯಾನಗಳತ್ತ ಆಕರ್ಷಿತವಾಗಬಹುದು. ಇಂದು ನಿಮ್ಮ ನಾಯಕತ್ವದ ಗುಣಗಳು ಉನ್ನತ ಮಟ್ಟದಲ್ಲಿ ಕಾಣಿಸಿಕೊಳ್ಳುತ್ತವೆ. ನಿಮಗೆ ಗೌರವ, ಮಾನ ಮತ್ತು ಸನ್ಮಾನ ಸಿಗುವ ದಿನ. ಆದರೆ ಅಹಂಕಾರ, ಜೋರಾಗಿ ಮಾತನಾಡುವ ಸ್ವಭಾವ ಮತ್ತು ತುರ್ತು ನಿರ್ಧಾರಗಳನ್ನು ತಪ್ಪಿಸುವುದು ಅತ್ಯಂತ ಅಗತ್ಯ. ಹೊಸ ಕೆಲಸಗಳ ಯೋಜನೆ, ಮಹತ್ವದ ಸಂವಾದ ಮತ್ತು ಕೆಲವು ಗಂಭೀರ ವಿಚಾರಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳಲು ಇದು ಸೂಕ್ತ ದಿನ. ನಿಮ್ಮ ಮನಸ್ಸಿನಲ್ಲಿ ಹುಟ್ಟುವ ಬಲವಾದ ಧಾರಣೆ ಮತ್ತು ಚೈತನ್ಯ ನಿಮ್ಮನ್ನು ಮುಂದಿನ ದಾರಿಯಲ್ಲಿ ಯಶಸ್ವಿಗೊಳಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಿಂಹರಾಶಿಯವರು ಅನೇಕ ಪ್ರೋತ್ಸಾಹಕಾರಿ ಸಂದರ್ಭಗಳನ್ನು ಎದುರಿಸಬಹುದು. ನಿಮ್ಮ ವೃತ್ತಿಪರ ನಡವಳಿಕೆ, ನಾಯಕತ್ವದ ಗುಣ ಮತ್ತು ಹೊಣೆಗಾರಿಕೆ ಸ್ವೀಕಾರದಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತೀರಿ. ಕೆಲವರಿಗೆ ಹುದ್ದೆ ಏರಿಕೆ, ಪ್ರೋತ್ಸಾಹ ಅಥವಾ ನೂತನ ಹೊಣೆಗಾರಿಕೆಗಳು ಬರಬಹುದು. ಹೊಸ ಯೋಜನೆಗಳ ಪ್ರಾರಂಭಕ್ಕೆ ಇದು ಬಹಳ ಅನುಕೂಲ. ಇಂದು ನಿಮ್ಮ ಮಾತಿನ ತಾಕತ್ತು ಮತ್ತು ಆಕರ್ಷಕ ವ್ಯಕ್ತಿತ್ವದಿಂದ ಸಭೆಗಳಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮಹತ್ವ ದೊರೆಯುತ್ತದೆ. ಬಲವಾದ ಸ್ಪರ್ಧೆಯನ್ನು ಎದುರಿಸಿದರೂ ನಿಮ್ಮ ಜ್ಞಾನ ಮತ್ತು ಅನುಭವದಿಂದ ಯಶಸ್ಸನ್ನು ಪಡೆಯಬಲ್ಲಿರಿ. ವ್ಯವಹಾರದಲ್ಲಿ ಇರುವವರಿಗೆ ಇಂದು ಹಣದ ಚಲಾವಣೆ, ಹೊಸ ಒಪ್ಪಂದ ನಿಗದಿಪಡಿಸುವುದು, ಹೊಸ ಗ್ರಾಹಕರನ್ನು ಸೆಳೆಯುವ ಅವಕಾಶಗಳಿವೆ. ಆದರೆ ಅತಿಯಾದ ಆತ್ಮವಿಶ್ವಾಸದ ಹೆಸರಿನಲ್ಲಿ ದೊಡ್ಡ ಅಪಾಯಗಳನ್ನು ಸ್ವೀಕರಿಸುವುದು ತಪ್ಪು. ನಿಧಾನವಾಗಿ, ವಿವರವಾಗಿ ಪರಿಶೀಲಿಸಿ ಮುಂದುವರಿಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಸಿಂಹರಾಶಿಯವರ ಹಣಕಾಸಿನ ಪರಿಸ್ಥಿತಿ ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಹಳೆಯ ಬಾಕಿಗಳು ವಾಪಸ್ಸಾಗುವ ಸಾಧ್ಯತೆ ಇದೆ. ಕುಟುಂಬಕ್ಕೆ, ದೇಣಿಗೆಗೆ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗೆ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ವಿಶ್ಲೇಷಣೆ ಮಾಡಬಹುದು. ಆದರೆ ಅಂತಿಮ ನಿರ್ಧಾರವನ್ನು ಮುಂದೂಡುವುದು ಉತ್ತಮ. ಏಕೆಂದರೆ ಸಫಲ ಏಕಾದಶಿಯ ದಿನದಲ್ಲಿ ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲದಲ್ಲಿ ಹೆಚ್ಚು ಲಾಭಕರವಾಗುತ್ತವೆ. ಆಂತರಿಕ ವ್ಯಾಪಾರ, ಸ್ವಂತ ವ್ಯಾಪಾರ ಅಥವಾ ಸ್ವಲ್ಪ ಮಟ್ಟದ ಹೂಡಿಕೆಗಳಿಗೆ ಇಂದು ಮಧ್ಯಮ ಮಟ್ಟದಲ್ಲಿ ಲಾಭದ ಅನುಕೂಲ ಇದೆ. ಆದರೆ ಅಪ್ರಾಮಾಣಿಕ ವ್ಯಕ್ತಿಗಳ ಮಾತು ಕೇಳಿ ಹಣ ಹೂಡಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಒಟ್ಟಿನಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಸರಿಹೊಂದಿದರೂ ದೇಹದಲ್ಲಿ ಉಷ್ಣತೆ ಹೆಚ್ಚುವ ಸಾಧ್ಯತೆ ಇದೆ. ಡಿಹೈಡ್ರೇಷನ್, ತಲೆನೋವು, ರಕ್ತದ ಒತ್ತಡದ ಏರಿಳಿಕೆ ಮುಂತಾದವು ಕಂಡುಬರಬಹುದು. ಆದ್ದರಿಂದ ಶೀತಲ ಆಹಾರ, ಹಣ್ಣು, ಬೆಣ್ಣೆಹಾಲು, ತೆಂಗಿನ ನೀರು ಸೇವನೆ ಸೂಕ್ತ. ಮನಸ್ಸಿನ ಒತ್ತಡ, ಜೋರಾಗಿ ಮಾತನಾಡುವ ಸ್ವಭಾವ ಅಥವಾ ಅತಿಯಾದ ಕೆಲಸದ ಚಟುವಟಿಕೆಯಿಂದ ಸ್ವಲ್ಪ ದೌರ್ಬಲ್ಯ ಉಂಟಾಗಬಹುದು. ಶ್ವಾಸಾಯಾಮ, ಧ್ಯಾನ ಮತ್ತು ಸೂರ್ಯನ ನಮಸ್ಕಾರ ಇಂದು ಆರೋಗ್ಯಕ್ಕೆ ಶ್ರೇಷ್ಠ. ಸಿಂಹರಾಶಿಯವರು ಹೃದಯ ಮತ್ತು ಕಣ್ಣುಗಳ ಆರೋಗ್ಯಕ್ಕೆ ಕೆಲವು ವಿಶೇಷ ಕಾಳಜಿ ವಹಿಸಬೇಕು. ಹೆಚ್ಚು ಸಮಯ ಪೇಪರ್ ವರ್ಕ್ ಅಥವಾ ಮೊಬೈಲ್ ಬಳಸುವುದಾದರೆ ಕಣ್ಣಿಗೆ ವಿಶ್ರಾಂತಿ ನೀಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ನೀವು ಕೇಂದ್ರ ಬಿಂದುವಾಗಿ ಕಾಣಿಸಿಕೊಳ್ಳುತ್ತೀರಿ. ನಿಮ್ಮ ನಡವಳಿಕೆ, ಶಾಂತ ಮಾತು ಮತ್ತು ಸ್ಪಷ್ಟ ನಿರ್ಧಾರಗಳಿಂದ ಕುಟುಂಬದಲ್ಲಿ ಶಾಂತಿ ಬೆಳೆಸಬಹುದು. ಆದರೆ ಯಾವ ವಿಷಯದಲ್ಲೂ ಅತಿಯಾದ ಒತ್ತಾಯ, ಕೋಪ ಅಥವಾ ಹಠ ತೋರಿಸಬೇಡಿ. ಸಂಗಾತಿಯೊಂದಿಗೆ ಇಂದು ಆತ್ಮೀಯ ಚರ್ಚೆಗಳು, ಭವಿಷ್ಯದ ಯೋಜನೆಗಳು ಅಥವಾ ಕುಟುಂಬ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇದು ಉತ್ತಮ ದಿನ. ಮಕ್ಕಳಿಗೆ ಇಂದು ನಿಮ್ಮಿಂದ ಸಲಹೆ ಮತ್ತು ಮಾರ್ಗದರ್ಶನ ಬೇಕಾಗಬಹುದು. ಹಿರಿಯರ ಆರೋಗ್ಯ, ಅವರ ಮಾತುಗಳು ಮತ್ತು ಆಶೀರ್ವಾದಗಳು ಇಂದು ವಿಶೇಷ ಮಹತ್ವ ಹೊಂದಿವೆ. ವೀಕ್ಷಕರೇ, ನೀವು ಸಫಲ ಏಕಾದಶಿಯ ಈ ದಿನ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಪುಣ್ಯಕರ. ಉಪವಾಸ, ಜಪ, ಧ್ಯಾನ, ಮಂದಿರದ ಭೇಟಿ ಮತ್ತು ದೀಪಾರಾಧನೆ ಮಾಡುವುದರಿಂದ ಮನಃಶಾಂತಿ, ಶುಭ ಫಲ ಮತ್ತು ದೈವಾನುಗ್ರಹ ಹೆಚ್ಚುತ್ತವೆ. ಓಂ ನಾರಾಯಣಾಯ ನಮಃ ಅಥವಾ ಓಂ ವಾಸುದೇವಾಯ ನಮಃ
ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿದರೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಕಿರಣದಂತೆ ದೈವಶಕ್ತಿ ಹರಿಯುತ್ತದೆ. ಶಾಂತಿ, ಸಂತೋಷ ಮತ್ತು ಯಶಸ್ಸಿಗಾಗಿ ತುಳಸಿ ಸಮೀಪದಲ್ಲಿ ದೀಪ ಹಚ್ಚುವುದು ಅತ್ಯಂತ ಶುಭ. ಅದೃಷ್ಟದ ಸಂಖ್ಯೆ 3. ಇದು ವೃದ್ಧಿ, ಸೃಜನಶೀಲತೆ ಮತ್ತು ಶುಭಾರಂಭಗಳ ಸಂಕೇತ. ಇಂದು ನಿಮ್ಮ ಶ್ರಮಕ್ಕೆ ಫಲ ದೊರೆಯುವ ಯೋಗ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ಸಿಂಹರಾಶಿಯವರ ಪ್ರಭಾವ, ಧೈರ್ಯ ಮತ್ತು ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ಬಣ್ಣದ ವಸ್ತ್ರ ಅಥವಾ ಪುಷ್ಪಗಳನ್ನು ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 6:30 ರಿಂದ ಬೆಳಗ್ಗೆ 8 ಗಂಟೆ. ಈ ಸಮಯದಲ್ಲಿ ನಿಮ್ಮ ಕಾರ್ಯಗಳು ಸುಗಮವಾಗಿ ನೆರವೇರಲಿವೆ. ದೇವತಾ ಪೂಜೆ, ಹೊಸ ಕೆಲಸ ಪ್ರಾರಂಭ ಅಥವಾ ನಿರ್ಧಾರಗಳನ್ನು ಕೈಗೊಳ್ಳಲು ಇದು ಅತ್ಯಂತ ಶುಭಕರ ಸಮಯ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಪರಿಶೀಲಿತ ಚಿಂತನೆ, ಅಚ್ಚುಕಟ್ಟಾದ ಕೆಲಸದ ಶೈಲಿ ಮತ್ತು ಸೂಕ್ಷ್ಮ ವಿಶ್ಲೇಷಣಾ ಶಕ್ತಿಯಿಂದ ದಿನವನ್ನು ಆರಂಭಿಸುವಿರಿ. ಸಫಲ ಏಕಾದಶಿಯ ಈ ಪವಿತ್ರ ಸೋಮವಾರದ ದಿನ ನಿಮಗೆ ಆತ್ಮಬಲ, ಆಧ್ಯಾತ್ಮಿಕ ಶಕ್ತಿ ಮತ್ತು ಮನಸ್ಸಿನ ಸ್ಪಷ್ಟತೆಯನ್ನು ನೀಡುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಕ್ರಮಬದ್ಧವಾಗಿರುವುದರಿಂದ ಸುತ್ತಲಿನವರು ನಿಮ್ಮ ನೈಪುಣ್ಯವನ್ನು ಮೆಚ್ಚುತ್ತಾರೆ. ಇಂದು ಹಳೆಯ ಕೆಲಸಗಳಿಗೆ ಹೊಸ ವೇಗ ಸಿಗುತ್ತದೆ. ಕೆಲವು ಗೊಂದಲಗಳು ಅಥವಾ ಚಿಕ್ಕ ಅಡೆತಡೆಗಳು ಇದ್ದರೂ ನಿಮ್ಮ ವಿವೇಕ, ಮಿತವಚನ ಮತ್ತು ಶಾಂತ ಸ್ವಭಾವದಿಂದ ಅವನ್ನು ನಿಭಾಯಿಸಲು ಸಾಧ್ಯ. ಯೋಜನೆಗಳನ್ನು ಮರುಪರಿಶೀಲಿಸಲು, ತಪ್ಪುಗಳನ್ನು ತಿದ್ದಿಕೊಳ್ಳಲು ಮತ್ತು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಲು ಇದು ಅತ್ಯಂತ ಸೂಕ್ತ ದಿನ. ಸಫಲ ಏಕಾದಶಿಯ ಪರಿಣಾಮದಿಂದ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಇಂದು ಹೆಚ್ಚು. ನೀವು ಮಾಡುವ ಜಪ, ದಾನ ಮತ್ತು ಧಾರ್ಮಿಕ ಚಟುವಟಿಕೆಗಳು ಹೆಚ್ಚು ಫಲ ನೀಡುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರು ಇಂದು ಶ್ರದ್ಧೆ ಮತ್ತು ಜವಾಬ್ದಾರಿತ್ವವನ್ನು ಪ್ರದರ್ಶಿಸುತ್ತೀರಿ. ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮ, ಸಮಯ ಪಾಲನೆ ಮತ್ತು ಅಚ್ಚುಕಟ್ಟಾದ ಕೆಲಸದ ಶೈಲಿಯನ್ನು ಶ್ಲಾಘಿಸುವರು. ಹೊಸ ಕಾರ್ಯಭಾರಗಳು ಅಥವಾ ವಿಶೇಷ ಜವಾಬ್ದಾರಿಗಳು ನಿಮಗೆ ನೀಡಲ್ಪಡುವ ಸಾಧ್ಯತೆ ಇದೆ. ಹಿಸಾಬು ಕಿತಾಬು, ದಾಖಲೆ ಪತ್ರಗಳು, ಮಾಹಿತಿ ಸಂಗ್ರಹಣೆ, ಯೋಜನೆಗಳ ವಿಮರ್ಶೆ ಇವುಗಳಿಗೆ ಇಂದು ಅತ್ಯಂತ ಉತ್ತಮ ದಿನ. ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯದಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ. ವ್ಯವಹಾರ ನೋಡಿಕೊಳ್ಳುವವರಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ಹೂಡಿಕೆ ವಿಮರ್ಶೆ, ಗ್ರಾಹಕರೊಂದಿಗೆ ಚರ್ಚೆ ಮತ್ತು ಹಳೆಯ ಬಾಕಿಗಳ ವಸೂಲಿಗೆ ಅನುಕೂಲಕರ ದಿನ. ಆದರೆ ಯಾವುದೇ ಹೊಸ ಪ್ರಾರಂಭಗಳಿಗೆ ಇಂದು ಸೂಕ್ತ ದಿನವಲ್ಲ. ಪರಿಶೀಲನೆ ಮತ್ತು ವಿಶ್ಲೇಷಣೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಎಚ್ಚರಿಕೆ ಅಗತ್ಯ. ಸಣ್ಣ ಪುಟ್ಟ ಖರ್ಚುಗಳು ಹೆಚ್ಚಾಗಬಹುದು, ವಿಶೇಷವಾಗಿ ಮನೆಯ ದುರಸ್ತಿ, ಆರೋಗ್ಯ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಸಂಬಂಧಿಸಿದ ಖರ್ಚುಗಳು. ಹಳೆಯ ಹೂಡಿಕೆಗಳಿಂದ ಕೆಲವು ಲಾಭಗಳ ಸೂಚನೆ ಇದ್ದರೂ ತಕ್ಷಣ ಅದನ್ನು ಬಳಸುವುದಕ್ಕಿಂತ ಸಂಗ್ರಹಿಸಿಡುವುದು ಒಳಿತು. ಸಫಲ ಏಕಾದಶಿಯ ದಿನದಲ್ಲಿ ಹಣದ ವ್ಯವಹಾರಗಳಲ್ಲಿ ಜಾಗರೂಕತೆ ಅತ್ಯಂತ ಮುಖ್ಯ. ಹೊಸ ಸಾಲ, ಹೊಸ ಹೂಡಿಕೆ ಅಥವಾ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಇಂದು ಕೈಗೊಳ್ಳುವುದನ್ನು ತಪ್ಪುವುದು ಶ್ರೇಷ್ಠ. ಹಿರಿಯರ ಸಲಹೆ ಅನುಸರಿಸಿದರೆ ಹಣಕಾಸಿನ ಸ್ಥಿರತೆ ಲಭಿಸಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಶರೀರಕ್ಕೆ ಸೌಮ್ಯತೆ ಮತ್ತು ವಿಶ್ರಾಂತಿ ಅತ್ಯಗತ್ಯ. ಜೀರ್ಣಕ್ರಿಯೆ, ಹೊಟ್ಟೆ ನೋವು ಅಥವಾ ಆಹಾರ ಸಂಬಂಧಿತ ಅಸಮಾಧಾನಗಳ ಸಾಧ್ಯತೆ ಇದೆ. ಆದ್ದರಿಂದ ತಯಾರಿಸಿದ ತಂಪಾದ ಮತ್ತು ಸಾತ್ವಿಕ ಆಹಾರ ಸೇವಿಸುವುದು ಒಳಿತು. ಮನಸ್ಸಿನಲ್ಲಿ ಸ್ವಲ್ಪ ಒತ್ತಡ, ಗೊಂದಲ ಅಥವಾ ಅಶಾಂತಿ ಕಾಣಬಹುದು. ಸಫಲ ಏಕಾದಶಿಯ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆಯಿಂದ ದೇಹ ಮತ್ತು ಮನಸ್ಸು ಹಗುರವಾಗುತ್ತದೆ. ಬೆಳಗಿನ ಸಮಯದಲ್ಲಿ ನಿಧಾನವಾದ ಯೋಗಾಭ್ಯಾಸ, ದೀರ್ಘ ಶ್ವಾಸ ವ್ಯಾಯಾಮ ಅಥವಾ ಜಪ ಧ್ಯಾನ ಆರೋಗ್ಯಕ್ಕೆ ಉತ್ತಮ. ನೀರನ್ನು ಸಾಕಷ್ಟು ಕುಡಿಯಿರಿ. ದಿನವಿಡೀ ಅತಿಯಾಗಿ ಶ್ರಮಿಸುವುದನ್ನು ತಪ್ಪಿಸಿ. ಆರೋಗ್ಯದಲ್ಲಿ ಸುಧಾರಣೆಗಾಗಿ ಹಸಿರು ಎಲೆಗಳ ರಸ, ಜೇನು ಮಿಶ್ರಿತ ಬಿಸಿ ನೀರು ಅಥವಾ ನಿಂಬೆರಸ ಸೇವನೆ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ, ಸಮತೋಲನ ಮತ್ತು ಸ್ಪಷ್ಟ ಸಂವಾದ ಅಗತ್ಯ. ಸದಸ್ಯರ ನಡುವೆ ಕೆಲವು ಚರ್ಚೆಗಳು, ಗಂಭೀರ ಮಾತುಕತೆಗಳು ನಡೆಯಬಹುದು. ನಿಮಗೂ ನಿಮ್ಮ ಕುಟುಂಬಕ್ಕೂ ಹೊಂದಾಣಿಕೆ ಉತ್ತಮವಾಗಿರುವುದರಿಂದ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಾತ್ವಿಕ ಮಾತುಕತೆ, ಮನಸ್ಸಿನ ವಿಚಾರ ಹಂಚಿಕೊಳ್ಳುವ ಮತ್ತು ಒಳಗಿನ ಭಾವನೆಗಳನ್ನು ವ್ಯಕ್ತಪಡಿಸುವ ದಿನ. ಇಂದು ಸೌಮ್ಯವಾಗಿ ಮಾತನಾಡಿದರೆ ಸಂಬಂಧಗಳಲ್ಲಿ ಹತ್ತಿರತೆ ಹೆಚ್ಚುತ್ತದೆ. ಮಕ್ಕಳ ಅಧ್ಯಯನ, ಅವರ ಆತ್ಮವಿಶ್ವಾಸ ಅಥವಾ ಭವಿಷ್ಯ ಸಂಬಂಧಿತ ವಿಷಯಗಳಲ್ಲಿ ಸಲಹೆ ನೀಡುವ ಪರಿಸ್ಥಿತಿ ಬರಬಹುದು. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಆಧ್ಯಾತ್ಮದ ವಾತಾವರಣ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಸಫಲ ಏಕಾದಶಿಯ ಪವಿತ್ರ ದಿನವೆಂದರೆ
ಉಪವಾಸ, ಜಪ, ಹೋಮ, ದಾನ ಅಥವಾ ವಿಷ್ಣು ಸಹಸ್ರನಾಮ ಪಠಣ ಅತ್ಯಂತ ಶುಭ. ನಿಮ್ಮ ಕೈಗೊಂಡ ಆಧ್ಯಾತ್ಮಿಕ ಕಾರ್ಯಗಳು ಇಂದು ಹಲವು ಪಟ್ಟು ಫಲ ಕೊಡುತ್ತವೆ. ವಿಷ್ಣುವಿನ ಆರಾಧನೆ, ತುಳಸಿ ಆರತಿ ಮತ್ತು ಪಿತೃಗಳಿಗೆ ಪ್ರಾರ್ಥನೆಯಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಓಂ ನಾರಾಯಣಾಯ ನಮಃ ಅಥವಾ ಓಂ ವಿಷ್ಣವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಮಹತ್ತರ. ಸಂಜೆ ಸಮಯದಲ್ಲಿ ತುಳಸಿ ಬಳಿಗೆ ದೀಪ ಹಚ್ಚುವುದು ಪಾಪ ಶಮನಕಾರಕ. ದಾನ ಮಾಡಲು ಬಯಸಿದರೆ ಅನ್ನದಾನ, ನೀರಿನ ದಾನ ಅಥವಾ ಗೋಸೇವಾ ಅತ್ಯಂತ ಪುಣ್ಯಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಶಕ್ತಿ, ವಿವೇಕ, ಸಂವಹನ ಶಕ್ತಿ ಮತ್ತು ವಿಶ್ಲೇಷಣೆಯ ಪ್ರತೀಕ. ಇಂದು ನೀವು ಮಾಡುವ ಚಿಂತನೆಗಳು, ನಿರ್ಧಾರಗಳು ಮತ್ತು ಮಾತುಕತೆಗಳು ಫಲಪ್ರದವಾಗುತ್ತವೆ. ಅದೃಷ್ಟದ ಬಣ್ಣ ಕ್ರೀಮ್ ಅಥವಾ ಹಸಿರು. ಈ ಬಣ್ಣಗಳು ಶಾಂತಿ, ಸಮತೋಲನ, ಚೈತನ್ಯ ಮತ್ತು ಮನಸ್ಸಿನ ಸ್ಪಷ್ಟತೆಯನ್ನು ನೀಡುತ್ತದೆ. ಇಂದು ಹಸಿರು ಬಣ್ಣದ ವಸ್ತ್ರ ಅಥವಾ ಕ್ರೀಮ್ ಬಣ್ಣದ ಉಪಕರಣದ ಬಳಕೆ ಶುಭ ಫಲಕಾರಿ. ಶುಭ ಸಮಯ ಬೆಳಗ್ಗೆ 6 ರಿಂದ ಬೆಳಗ್ಗೆ 7 ಗಂಟೆ 30 ನಿಮಿಷರವರೆಗೆ. ಈ ಸಮಯದಲ್ಲಿ ಉಪವಾಸ ಪ್ರಾರಂಭ, ದೇವತಾ ಪೂಜೆ, ಜಪ, ಹೊಸ ಕೆಲಸಗಳ ಆರಂಭ ಅಥವಾ ಕುಟುಂಬ ಮಾತುಕತೆ ಲಾಭಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ದಿನವಾಗಿದೆ. ಸಫಲ ಏಕಾದಶಿಯ ಈ ಶುಭ ಸೋಮವಾರದ ದಿನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಆತ್ಮಶುದ್ಧಿ, ನಿಯಮ, ಶಾಂತತೆಯ ಆಶಯ ಹೆಚ್ಚಾಗುತ್ತದೆ. ನಿಮ್ಮ ಸಹಜ ಗುಣವಾದ ನಯ, ತೂಕಮಾಪನ, ಸಮನ್ವಯದ ಮನೋಭಾವ ಇಂದಿನ ಪರಿಸ್ಥಿತಿಗಳನ್ನು ಸುಲಭವಾಗಿ ನಿಭಾಯಿಸುವುದಕ್ಕೆ ನೆರವಾಗುತ್ತದೆ. ಏಕಾದಶಿ ಪ್ರಭಾವದಿಂದ ಮನಸ್ಸು ಧಾರ್ಮಿಕ ಚಿಂತನೆಗಳಿಗೆ ಒಲವು ಹೊಂದಬಹುದು. ಅನಾವಶ್ಯಕ ಚಿಂತೆಗಳಿಂದ ದೂರವಿದ್ದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇಂದು ಮಾತಿನಲ್ಲಿ ಮಧುರತೆ, ವರ್ತನೆಯಲ್ಲಿ ಮಿತವ್ಯಯ ಮತ್ತು ನಿರ್ಧಾರಗಳಲ್ಲಿ ಜಾಣ್ಮೆ ಅತ್ಯವಶ್ಯ. ಹೊಸ ಆರಂಭಗಳಿಗೆ ಅನುಕೂಲಕರ ದಿನವಾಗಿದ್ದರೂ ಅತಿವೇಗದ ಕ್ರಮಗಳ ಬದಲು ತಾಳ್ಮೆ ಬೇಡಿಕೆಯಾಗಿದೆ. ಕಲಾತ್ಮಕ ಚಿಂತನೆ, ಸುಂದರ ವಾತಾವರಣ, ಮನಸ್ಸಿಗೆ ಹತ್ತಿರದ ಸಂಗೀತ ಅಥವಾ ಪ್ರಾಕೃತಿಕ ಸೌಂದರ್ಯ ಇವತ್ತಿನ ದಿನಕ್ಕೆ ಶೋಭೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸಹಕಾರ, ನಯನೀತಿಗಳು ಮತ್ತು ಸಂವಹನ ಕೌಶಲ್ಯಗಳು ಇಂದು ಫಲಪ್ರದವಾಗುತ್ತವೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಸಾಧಿಸುವಿರಿ. ಹಿರಿಯರಿಂದ ಸಲಹೆಗಳು ಮತ್ತು ಮಾರ್ಗದರ್ಶನ ದೊರೆಯುವ ಸಾಧ್ಯತೆ ಇದೆ. ಒತ್ತಡ ಹೆಚ್ಚಿದ್ದರೂ ನೀವು ಶಾಂತ ಮನಸ್ಸಿನಿಂದ ಕಾರ್ಯಗಳನ್ನು ಮುಗಿಸುವಿರಿ. ಸಭೆಗಳು, ಒಪ್ಪಂದಗಳು, ನಿರ್ಣಯಗಳು ಇವೆಲ್ಲದರಲ್ಲಿ ನಿಮ್ಮ ಭಾಷಣ ಶೈಲಿ ಮತ್ತು ಸಮತೋಲನಿತ ಮನೋಭಾವ ಪ್ರಮುಖ ಪಾತ್ರ ವಹಿಸುತ್ತದೆ. ನಿರ್ವಾಹಕ ಸ್ಥಾನದಲ್ಲಿರುವವರಿಗೆ ತಂಡದ ಮೇಲಿನ ಜವಾಬ್ದಾರಿಗಳು ಹೆಚ್ಚಾಗಬಹುದು. ವ್ಯಾಪಾರಿಗಳಿಗೆ ಇಂದು ಹೊಸ ಗ್ರಾಹಕರ ಸಂಪರ್ಕ, ಹಳೆಯ ಗ್ರಾಹಕರ ವಿಶ್ವಾಸ ಮತ್ತು ಹಣವಾಹಕ ವ್ಯವಹಾರಗಳಲ್ಲಿ ಸುಧಾರಣೆ ಕಾಣಬಹುದು. ಆದರೆ ಯಾವುದೇ ಪ್ರಮುಖ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಬರವಣಿಗೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಅಗತ್ಯ. ಪಾಲುದಾರಿಕೆ ವ್ಯವಹಾರಕ್ಕೆ ಇಂದು ಮಿಶ್ರ ಫಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಅಸ್ಥಿರ ದಿನ. ಅನಿರೀಕ್ಷಿತ ಲಾಭ ಅಥವಾ ಹಳೆಯ ಬಾಕಿ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ಕೆಲವು ಅಗತ್ಯ ಖರ್ಚುಗಳು ಬಂದರೂ ಅವು ನಿಯಂತ್ರಿತ ಮಟ್ಟದಲ್ಲಿರುತ್ತವೆ. ಹೊಸ ಹಣಕಾಸು ಯೋಜನೆಗಳನ್ನು ರೂಪಿಸಲು ಇಂದು ಸೂಕ್ತ ಸಮಯ. ಆದರೆ ಯಾವುದೇ ಹೂಡಿಕೆ ಮಾಡುವಾಗ ದ್ವಿಗುಣ ಪರಿಶೀಲನೆ ಅಗತ್ಯ. ನಿಮ್ಮ ತಾಕಲಾಟದಿಂದ ಅಥವಾ ಇತರರ ಒತ್ತಡದಿಂದ ಹಣಕಾಸು ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಫಲ ಏಕಾದಶಿ ದಿನವಾದ್ದರಿಂದ ದಾನ, ಅನ್ನ ಸತ್ಕಾರ, ಬಟ್ಟೆ ದಾನ ಇವು ಹಣಕಾಸಿನ ಸ್ಥಿತಿಗೆ ಶುಭಪ್ರದ. ಹಿರಿಯರ ಸಲಹೆ ಮತ್ತು ಕುಟುಂಬದ ಆರ್ಥಿಕ ಜಾಣ್ಮೆ ನಿಮಗೆ ಉಪಕಾರಿಯಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಶಾಂತ ಮತ್ತು ಸಮತೋಲನ ಬೇಕಾದ ದಿನ. ಏಕಾದಶಿ ಪ್ರಭಾವದಿಂದ ಮನಸ್ಸು ಮತ್ತು ದೇಹ ಎರಡೂ ಉಪವಾಸದ ಅಥವಾ ನಿಯಮಿತ ಆಹಾರದ ಮೂಲಕ ಶುದ್ಧೀಕರಣಕ್ಕೆ ತಯಾರಾಗಿರುತ್ತವೆ. ಗಾಳಿ ಸಂಬಂಧಿತ ಸಮಸ್ಯೆಗಳು, ಚರ್ಮದ ತೊಂದರೆಗಳು ಅಥವಾ ನರಗಳ ಬಿಗಿತ ಅನುಭವವಾಗಬಹುದು. ಹೆಚ್ಚಿನ ನೀರು ಸೇವನೆ, ತಣ್ಣನೆಯ ಹಣ್ಣು ಹಾಗೂ ಸರಳ ಆಹಾರ ಒಳಿತು. ಮನಸ್ಸಿಗೆ ಮಂಕು, ಒತ್ತಡ ಅಥವಾ ಅತಿಚಿಂತನೆ ಕಂಡು ಬಂದರೆ ಧ್ಯಾನ, ಪ್ರಾಣಾಯಾಮ ಅಥವಾ ಮೌನ ಸಾಧನೆ ಶ್ರೇಷ್ಠ. ಇಂದು ಹೆಚ್ಚು ಗದ್ದಲದ ಸ್ಥಳಗಳಿಂದ ದೂರವಿದ್ದರೆ ಉತ್ತಮ. ಶರೀರಕ್ಕೆ ವಿಶ್ರಾಂತಿ ನೀಡುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವಾತಾವರಣದಲ್ಲಿ ಶಾಂತಿ ಮತ್ತು ಸಮನ್ವಯದ ಅಗತ್ಯ ಹೆಚ್ಚಾಗಿದೆ. ನಿಮ್ಮ ಮಾತಿನ ಮೃದು ಸ್ವರ ಮತ್ತು ವಿವೇಕ ಬಂಧುಗಳ ನಡುವಿನ ಅಸಮಾಧಾನಗಳನ್ನು ಕೊಂಡಾಡುವ ಸಾಮರ್ಥ್ಯ ಹೊಂದಿದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಇಂದಿನ ಸಂವಾದ ಆತ್ಮೀಯವಾಗಿರುತ್ತದೆ. ಪರಸ್ಪರ ನಂಬಿಕೆ, ಗೌರವ ಮತ್ತು ಪ್ರೀತಿ ಹೆಚ್ಚಾಗಲು ಇದು ಅನುಕೂಲಕರ ದಿನ.
ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆಗಳು ಅಥವಾ ಕುಟುಂಬದ ಒಂದು ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯ, ಅವರೊಂದಿಗೆ ಸಮಯ ಕಳೆಯುವುದು, ಅವರ ಆಶೀರ್ವಾದ ಪಡೆಯುವುದು ಇಂದು ಬಹುಶ್ರೇಯಸ್ಕರ. ವೀಕ್ಷಕರೇ, ನೀವು ಸಫಲ ಏಕಾದಶಿಯ ಈ ದಿನ ಆಧ್ಯಾತ್ಮಿಕ ಚಟುವಟಿಕೆ ಅತ್ಯಂತ ಫಲದಾಯಕ. ಉಪವಾಸ, ಜಪ, ತೀರ್ಥಸ್ನಾನ, ಪವಿತ್ರ ಗ್ರಂಥ ಪಾರಾಯಣ ಎಲ್ಲವೂ ಶುಭ. ಓಂ ನಮೋ ನಾರಾಯಣಾಯ ಅಥವಾ ಓಂ ವಿಷ್ಣುವೇ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 108 ಬಾರಿ ಜಪಿಸುವುದು ಶ್ರೇಷ್ಠ. ತುಳಸಿ ದಳ, ತುಳಸಿ ಸೇವನೆ ಅಥವಾ ತುಳಸಿ ವಂದನೆ ಇಂದು ಅತ್ಯಂತ ಪವಿತ್ರ. ವಿಷ್ಣುವಿನ ಸನ್ನಿಧಿಯಲ್ಲಿ ಬಿಳಿ ಹೂವು, ಹಾಲು ಅಥವಾ ಗೋಧೂಮ ಅರ್ಪಣೆ ಒಳಿತು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸೌಂದರ್ಯ, ಪ್ರೀತಿ ಮತ್ತು ಸೌಹಾರ್ದತೆಯ ಪ್ರತೀಕ. ಇಂದು ನೀವು ಈ ಸಂಖ್ಯೆಯ ಪ್ರಭಾವದಿಂದ ಮನೆಯಲ್ಲಿ ಮತ್ತು ಕೆಲಸದಲ್ಲಿ ಸಮತೋಲನ ಸಾಧಿಸುವಿರಿ. ಅದೃಷ್ಟದ ಬಣ್ಣ ಬಿಳಿ. ಈ ಬಣ್ಣ ಶಾಂತಿ, ಪವಿತ್ರತೆ ಮತ್ತು ಸಮತೋಲನವನ್ನು ನೀಡುತ್ತದೆ. ಬಿಳಿ ಬಣ್ಣದ ವಸ್ತ್ರ, ಹೂವು ಅಥವಾ ವಸ್ತುಗಳನ್ನು ಬಳಸುವುದು ಶ್ರೇಷ್ಠ. ಶುಭ ಸಮಯ ಬೆಳಿಗ್ಗೆ 8:30 ರಿಂದ ಬೆಳಿಗ್ಗೆ 10 ಗಂಟೆರವರೆಗೆ. ಈ ಸಮಯದಲ್ಲಿ ಪೂಜೆ, ಉಪವಾಸ ಕ್ರಮಗಳು, ಕುಟುಂಬ ಚರ್ಚೆಗಳು ಮತ್ತು ಹೊಸ ನಿರ್ಧಾರಗಳು ಶುಭಕಾರಿಯಾಗುತ್ತವೆ. ಮನಸ್ಸು ಮತ್ತು ದೇಹ ಎರಡು ಸಮತೋಲನದಲ್ಲಿ ಇರುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆಳವಾದ ಚಿಂತನೆ, ತೀವ್ರ ಮನೋಸ್ಥೈರ್ಯ ಮತ್ತು ಗಂಭೀರವಾದ ಮನಸ್ಸಿನೊಂದಿಗೆ ದಿನವನ್ನು ಆರಂಭಿಸುತ್ತೀರಿ. ಸೋಮವಾರ ಹಾಗೂ ಏಕಾದಶಿಯ ಸಾಂಪ್ರದಾಯಿಕ ಶಕ್ತಿಗಳು ಇಂದು ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಏಕಾಗ್ರತೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ವೃದ್ಧಿ ಮಾಡುತ್ತವೆ. ವೃಶ್ಚಿಕ ರಾಶಿಯವರ ಸ್ವಭಾವದಂತೆ ನೀವು ಇಂದು ಎಲ್ಲ ಕಾರ್ಯಗಳನ್ನು ಗುಪ್ತವಾಗಿ, ಗಾಢ ಮನಸ್ಸಿನಿಂದ ಮತ್ತು ಸಂಪೂರ್ಣ ಸಮರ್ಪಣೆಯಿಂದ ಮಾಡುತ್ತೀರಿ. ಅನೇಕರು ಇಂದು ನಿಮ್ಮ ನಿಷ್ಠೆ, ಗಂಭೀರತೆ ಮತ್ತು ಒಳಗಿನ ಶಕ್ತಿಯನ್ನು ಗಮನಿಸುತ್ತಾರೆ. ನಿಮ್ಮ ತೀರ್ಮಾನಗಳು ಆಳವಾದ ಪರಿಶೀಲನೆ ಹಾಗೂ ಅನುಭವದ ಆಧಾರದ ಮೇಲೆ ಇರುತ್ತವೆ. ಹೊಸ ಕೆಲಸಗಳಿಗೆ ಇದು ಶುಭ ದಿನ. ಹಳೆಯ ಗೊಂದಲಗಳು ಶಮನಗೊಳ್ಳುವ ಸಾಧ್ಯತೆ ಇದೆ. ಸಫಲ ಏಕಾದಶಿಯ ಪರಿಣಾಮದಿಂದ ಪಾಪ ಪರಿಹಾರ, ಮನಸ್ಸಿನ ತೇಜಸ್ಸು ಹಾಗೂ ಸಕಾರಾತ್ಮಕ ಶಕ್ತಿಯ ಪ್ರವಾಹ ಹೆಚ್ಚುತ್ತದೆ. ಯಾವುದೇ ಮಹತ್ವದ ವಿಚಾರಗಳಲ್ಲಿ ಭಗವಂತನ ಅನುಗ್ರಹ ನಿಮಗೆ ಸಹಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಒಳನೋಟವು ಮೇಲುಗೈ ಸಾಧಿಸುತ್ತದೆ. ಗೌಪ್ಯ ಯೋಜನೆಗಳು, ಸಂಶೋಧನಾ ಕಾರ್ಯಗಳು, ಗುಪ್ತ ಮಾಹಿತಿ ಸಂಗ್ರಹಣೆ, ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಇಂದು ಹೆಚ್ಚಾಗಿರುತ್ತದೆ. ಹಿರಿಯರಿಂದ ನಿಮಗೆ ಜವಾಬ್ದಾರಿಯುಳ್ಳ ಕೆಲಸಗಳು ಬರಬಹುದು. ಅವರಲ್ಲಿ ನಿಮ್ಮ ಮೇಲಿನ ವಿಶ್ವಾಸ ಹೆಚ್ಚುತ್ತದೆ. ಕೆಲವರಿಗೆ ಕಚೇರಿಯಲ್ಲಿ ಅಭಿಪ್ರಾಯ ಭಿನ್ನತೆ ಬಂದರೂ ಶಾಂತವಾಗಿ, ತಂತ್ರಶೀಲವಾಗಿ ನಡೆದುಕೊಂಡರೆ ಸಮಸ್ಯೆ ಪರಿಹಾರವಾಗುತ್ತದೆ. ವೃಶ್ಚಿಕ ರಾಶಿಯವರು ತಾವು ಹೇಳದೇ ಕೆಲಸ ಮಾಡುವ ಗುಣ ಹೊಂದಿರುವುದರಿಂದ ನಿಮ್ಮ ಕಾರ್ಯಕ್ಷಮತೆ ಇಂದು ಎಲ್ಲರ ಗಮನ ಸೆಳೆಯುತ್ತದೆ. ಉದ್ಯಮಿಗಳು ಇಂದು ಹಣದ ಹರಿವು, ಲೆಕ್ಕಪತ್ರಗಳ ಪರಿಶೀಲನೆ, ವಹಿವಾಟಿನ ಸುರಕ್ಷತಾ ಕ್ರಮಗಳು ಮತ್ತು ಹೊಸ ವ್ಯಾಪಾರ ಮಾತುಕತೆಗಳಲ್ಲಿ ಯಶಸ್ಸು ಕಾಣಬಹುದು. ಸಹೋದ್ಯೋಗಿಗಳೊಂದಿಗೆ ಅತಿಯಾದ ಗೌಪ್ಯತೆಯಿಂದ ದೂರವಿರಿ. ಅಗತ್ಯ ಮಾಹಿತಿಯನ್ನು ಸರಿಯಾದ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳುವುದು ನಿಮ್ಮ ಕೆಲಸಕ್ಕೆ ಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ಥಿರತೆ ಕಂಡರೂ ಹೆಚ್ಚು ಎಚ್ಚರಿಕೆಯ ದಿನ. ಕೆಲವು ಹಳೆಯ ಬಾಕಿ ಹಣಗಳು ನಿಮ್ಮ ಕೈಗೆ ಬರುವ ಸೂಚನೆ ಇದೆ. ಹೂಡಿಕೆಗಳಲ್ಲಿ ಇಂದು ಧೈರ್ಯವಿಲ್ಲದೆ ನಡೆಯಬೇಕು. ಸಫಲ ಏಕಾದಶಿಯ ದಿನ ವ್ಯರ್ಥ ಖರ್ಚು, ವ್ಯಸನಗಳು ಮತ್ತು ಅನವಶ್ಯಕ ಹಣದ ಬಳಕೆ ತಪ್ಪಿಸುವುದು ಅತ್ಯಂತ ಮುಖ್ಯ. ಕುಟುಂಬಕ್ಕೆ ಅಥವಾ ಮನೆಯ ತುರ್ತು ಅಗತ್ಯಗಳಿಗೆ ಸ್ವಲ್ಪ ಖರ್ಚು ಆಗಬಹುದು. ವ್ಯಾಪಾರದಲ್ಲಿರುವವರಿಗೆ ಮಧ್ಯಮ ಮಟ್ಟದ ಲಾಭ ದೊರೆಯಬಹುದು. ಆದರೆ ದೊಡ್ಡ ಹೂಡಿಕೆ, ಹೊಸ ಒಪ್ಪಂದಗಳಿಗೆ ಇಂದು ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಿರಿಯರ ಸಲಹೆ, ಜ್ಯೋತಿಷ್ಯ ಅಥವಾ ಅನುಭವಿಗಳ ಮಾರ್ಗದರ್ಶನ ಇಂದು ಹಣಕಾಸಿನಲ್ಲಿ ಅಪಾಯಗಳನ್ನು ತಪ್ಪಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ವೃಶ್ಚಿಕ ರಾಶಿಯವರು ಇಂದು ಶಕ್ತಿಯ ಅಲೆಮಾಲೆ ಅನುಭವಿಸಬಹುದಾದ ದಿನ. ಕೆಲವರಿಗೆ ಬಾಯಾರಿಕೆ, ತಲೆಜಾಡು, ಜಠರಕ್ಕೆ ಬೇಧನೆ, ಅಂಗಾಂಗಗಳಲ್ಲಿ ಚಳಿ ಬಿಸಿ ವ್ಯತ್ಯಯ ಕಾಣಬಹುದಾಗಿದೆ. ಶರೀರಕ್ಕೆ ನೀರಿನ ಪ್ರಮಾಣ ಹೆಚ್ಚಿಸಿಕೊಳ್ಳಿ. ರಾತ್ರಿಯ ಆಹಾರವನ್ನು ಕಡಿಮೆ ಮಾಡಿ. ರಕ್ತದೊತ್ತಡ, ನಿದ್ರಾಹೀನತೆ, ಅತಿಚಿಂತನೆ ಇವುಗಳನ್ನು ನೀವು ಇಂದು ಅನುಭವಿಸಬಹುದು. ಧ್ಯಾನ, ಮೌನ, ಜಪ ಮತ್ತು ಆಳವಾದ ಉಸಿರಾಟ ಆರೋಗ್ಯ ಸುಧಾರಿಸಬಲ್ಲದು. ಏಕಾದಶಿ ದಿನವಾದುದರಿಂದ ಉಪವಾಸ ಅಥವಾ ಅಲ್ಪಾಹಾರ ಮಾಡಿದರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಬಿಸಿ ನೀರಿನಲ್ಲಿ ಸ್ನಾನ, ಎಣ್ಣೆ ಮಸಾಜ್ ಅಥವಾ ಕಾಲುಗಳಿಗೆ ಬೆಚ್ಚಗಿನ ನೀರಿನ ಚಿಕಿತ್ಸೆ ಉಪಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಆಳವಾದ ಸಂವಾದಗಳು,
ಭಾವನೆಗಳ ಹಂಚಿಕೆ ಮತ್ತು ಹಳೆಯ ಸಮಸ್ಯೆಗಳ ಪರಿಹಾರಕ್ಕೆ ಸೂಕ್ತ ದಿನ. ವೃಶ್ಚಿಕ ರಾಶಿಯವರು ಭಾವನೆಗಳನ್ನು ನೇರವಾಗಿ ಹೇಳದೆ ಇಡುವವರಾದರೂ ಇಂದು ಮನಸ್ಸು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಹೃದಯಸ್ಪರ್ಶಿ ಸಂವಾದ, ಭರವಸೆ ಮತ್ತು ಹೊಸ ನಿರ್ಧಾರಗಳನ್ನು ಚರ್ಚಿಸುವ ಉತ್ತಮ ದಿನ. ಕುಟುಂಬದ ಒಳಗಿನ ಸಮಸ್ಯೆಗಳನ್ನು ನೀವೊಬ್ಬರೇ ಪರಿಹರಿಸುವ ಮನೋಭಾವದಿಂದ ದೂರವಿರಿ. ಸಹಕಾರದಿಂದ ಮನೆಯ ಶಾಂತಿ ಸಿಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ, ಹಿರಿಯರ ಆಶೀರ್ವಾದ ಮತ್ತು ಸಿಟ್ಟಿನಿಂದ ತಾಳ್ಮೆಗೆ ಬದಲಾಗುವ ಸಂದರ್ಭಗಳು ಕಾಣುತ್ತವೆ. ಇಂದು ಕುಟುಂಬಕ್ಕೆ ಅಗತ್ಯವಾದ ಬೆಂಬಲವನ್ನು ನೀವು ನೀಡುವಿರಿ. ವೀಕ್ಷಕರೇ, ನೀವು ಸಫಲ ಏಕಾದಶಿಯ ದಿನವು ಅತ್ಯಂತ ಪುಣ್ಯಶಾಲಿಯಾದದ್ದು. ಇಂದಿನ ದಿನದಲ್ಲಿ ವಿಷ್ಣು ಭಗವಂತನ ಆರಾಧನೆ, ಜಪ, ಉಪವಾಸ ಹಾಗೂ ದಾನ ಅತ್ಯಂತ ಫಲಪ್ರದ. ಮನಸ್ಸಿನ ಕಳೆಗುಂದಿಕೆಯು ನಿವಾರಣವಾಗುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚುತ್ತದೆ. ಓಂ ನಾರಾಯಣಾಯ ನಮಃ, ಓಂ ವಿಷ್ಣುವೇ ನಮಃ ಎಂಬ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸಿ. ತುಂಬ ಸ್ವಲ್ಪ ನೀರನ್ನು ಬೆಳ್ಳಿ ಅಥವಾ ತಾಮ್ರ ಪಾತ್ರೆಯಲ್ಲಿ ಇಟ್ಟು ಪೂಜಿಸಿ. ತುಳಸಿ ದಾಳಿಯನ್ನು ಅರ್ಪಿಸಿ. ಉಪವಾಸ, ಪರಿಶುದ್ಧತೆ, ದಯೆ, ದಾನ ಇವುಗಳ ಅನುಸರಣೆ ಇಂದಿನ ದಿನ ಆಶೀರ್ವಾದವನ್ನು ತರುತ್ತವೆ. ಅದೃಷ್ಟದ ಸಂಖ್ಯೆ 9. ವೃಶ್ಚಿಕ ರಾಶಿಯವರ ಮಂಗಳ ಗ್ರಹದ ಶಕ್ತಿ ಪ್ರತೀಕ. ಧೈರ್ಯ, ತೀವ್ರತೆ ಮತ್ತು ಬದಲಾವಣೆಗಳ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮ ಪ್ರಯತ್ನಗಳಿಗೆ ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಕೇಸರಿ ಅಥವಾ ಗಾಢ ಕೆಂಪು. ಈ ಬಣ್ಣಗಳು ನಿಮ್ಮ ಆತ್ಮಶಕ್ತಿ, ಉತ್ಸಾಹ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತದೆ. ಪೂಜೆ ಅಥವಾ ಧ್ಯಾನದಲ್ಲಿ ಕೇಸರಿ ಬಣ್ಣದ ವಸ್ತ್ರ ಬಳಸಿದರೆ ಶುಭ ಸಮಯ ಬೆಳಿಗ್ಗೆ 6:45 ರಿಂದ ಬೆಳಿಗ್ಗೆ 8:15 ಈ ಸಮಯದಲ್ಲಿ ದೇವತಾ ಪೂಜೆ, ಜಪ, ಉಪವಾಸ ಪ್ರತಿಜ್ಞೆ ಅಥವಾ ಹೊಸ ಆರಂಭಗಳು ಅತ್ಯಂತ ಫಲಕಾರಿಯಾಗುತ್ತದೆ. ಮನಸ್ಸಿನಲ್ಲಿ ಏಕಾಗ್ರತೆ ಹೆಚ್ಚುವ ಸಮಯ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಚೈತನ್ಯ, ಉತ್ಸಾಹ ಮತ್ತು ನಂಬಿಕೆಗಳಿಂದ ದಿನವನ್ನು ಆರಂಭಿಸುತ್ತೀರಿ. ನಿಮ್ಮ ಆದರ್ಶಗಳು, ಸತ್ಯನಿಷ್ಠತೆ ಮತ್ತು ಸ್ವತಂತ್ರ ಚಿಂತನೆಯು ಇಂದಿನ ದಿನದ ಮಾರ್ಗದರ್ಶಕ. ಸೋಮವಾರವಾಗಿದ್ದು ಅದರ ಜೊತೆಗೆ ಸಫಲ ಏಕಾದಶಿಯ ಶ್ರದ್ಧಾಶಕ್ತಿಯು ನಿಮ್ಮ ಮನಸ್ಸಿನಲ್ಲಿ ಪವಿತ್ರ ಚೈತನ್ಯವನ್ನು ಉಂಟು ಮಾಡುತ್ತದೆ. ಜ್ಞಾನ, ಅಧ್ಯಾತ್ಮ ಮತ್ತು ಸಾಧನೆಗಳ ಕಡೆಗೆ ಮನಸ್ಸು ಸೆಳೆಯುತ್ತದೆ. ಹಳೆಯ ಗುರಿಗಳನ್ನು ಮರುಪರಿಶೀಲಿಸುವ, ಹೊಸ ದಾರಿಗೆ ಹೆಜ್ಜೆ ಇಡುವ ಮತ್ತು ಮನಸ್ಸಿನಲ್ಲಿದ್ದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ದಿನವಿದು. ದೇವರ ಕೃಪೆ ಮತ್ತು ಹಿರಿಯರ ಆಶೀರ್ವಾದಗಳಿಂದ ಕಷ್ಟಕರ ಕೆಲಸಗಳು ಸಹ ಸುಲಭವಾಗಿ ನೆರವೇರುತ್ತವೆ. ಸಫಲ ಏಕಾದಶಿಯ ಪುಣ್ಯ ಪ್ರಭಾವದಿಂದ ನಿಮ್ಮ ಮನಸ್ಸು ಶಾಂತವಾಗುವುದು, ಚಿಂತನೆಗಳು ಸ್ಪಷ್ಟವಾಗುವುದು ಮತ್ತು ಆತ್ಮವಿಶ್ವಾಸ ಹೆಚ್ಚುವುದು. ನಿಮ್ಮ ಮಾತನಾಡುವ ಶೈಲಿ ಹಾಗೂ ವಿನಯಪೂರ್ಣ ನಡವಳಿಕೆ ಸುತ್ತಲಿನವರ ಮೆಚ್ಚುಗೆಗೆ ಕಾರಣವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಧನುರಾಶಿಯವರು ಚುರುಕುತನ ಮತ್ತು ಬುದ್ಧಿವಂತಿಕೆಯೊಂದಿಗೆ ಗಮನ ಸೆಳೆಯುವಿರಿ. ಕೆಲಸದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳಿಂದ ಸಲಹೆ, ಮಾರ್ಗದರ್ಶನ ಅಥವಾ ಉತ್ತೇಜನಾತ್ಮಕ ಮಾತುಗಳು ದೊರೆಯಬಹುದು. ಕೆಲವರಿಗೆ ದೂರದಿಂದ ಬಂದ ಕೆಲಸದ ಅವಕಾಶಗಳು ಅಥವಾ ಹೊಸ ಕ್ಷೇತ್ರದಲ್ಲಿ ಪರೀಕ್ಷಿಸಲು ಅವಕಾಶಗಳು ಬಂದು ಹೋಗಬಹುದು. ಕಾರ್ಯಕ್ಷೇತ್ರದಲ್ಲಿ ನೀವು ತೋರಿಸುವ ನಿಷ್ಠೆ ಹಾಗೂ ಸ್ಪಷ್ಟತೆಯು ನಿಮಗೆ ಉತ್ತಮ ಸ್ಥಾನಮಾನ ನೀಡಲಿದೆ. ವ್ಯಾಪಾರಿಗಳಿಗೆ ಇಂದು ಒಳ್ಳೆಯ ದಿನ. ಲೆಕ್ಕಪತ್ರಗಳ ಪರಿಶೀಲನೆ, ಹೊಸ ಗ್ರಾಹಕರ ಸಂಪರ್ಕ, ಬಾಕಿ ಹಣ ವಾಪಸು ಪಡೆಯುವ ಯೋಗವಿದೆ. ಪಾಲುದಾರರೊಂದಿಗೆ ಚರ್ಚೆಗಳು ಫಲಕಾರಿಯಾಗಬಹುದು. ಆದರೆ ಹೊಸ ಹೂಡಿಕೆ ವಿಷಯದಲ್ಲಿ ಸಂಪೂರ್ಣ ವಿಶ್ಲೇಷಣೆ ಮಾಡದೆ ಮುಂದೆ ಹೋಗಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಉತ್ತಮ ಸ್ಥಿತಿ ಕಾಣಬಹುದು. ಹಳೆಯ ಬಾಕಿಗಳು ವಾಪಸು ಬರಬಹುದು. ಸಫಲ ಏಕಾದಶಿಯ ಪುಣ್ಯ ದಿನವಾದ್ದರಿಂದ ಲಾಭದ ದಾರಿಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯ. ಕುಟುಂಬದ ಅಗತ್ಯಗಳಿಗೆ ಹಣ ಖರ್ಚಾಗಬಹುದು. ಭೂಮಿ, ಮನೆ ಅಥವಾ ವಾಹನ ಸಂಬಂಧಿತ ವಿಚಾರಗಳಲ್ಲಿ ನಿಧಾನವಾಗಿ ಯೋಚಿಸಿ ಮುಂದೆ ಸಾಗುವುದು ಉತ್ತಮ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸೂಚನೆ ಇದೆ. ಸಾಲದ ವ್ಯವಹಾರಗಳನ್ನು ಇಂದು ತಪ್ಪಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿ ಉತ್ತಮವಾಗಿದ್ದರೂ ಪ್ರಯಾಣ, ನಡೆ ಅಥವಾ ಹೆಚ್ಚು ಕೆಲಸದಿಂದ ಕಾಲು ಮತ್ತು ಬೆನ್ನು ಭಾಗಗಳಲ್ಲಿ ನೋವು ಉಂಟಾಗುವ ಸಾಧ್ಯತೆ ಇದೆ. ಆಹಾರದಲ್ಲಿ ನಿಯಮ ಪಾಲನೆ, ನೀರು ಹೆಚ್ಚು ಕುಡಿಯುವುದು ಮತ್ತು ವಿಶ್ರಾಂತಿ ಅತ್ಯಂತ ಅವಶ್ಯ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಏಕಾದಶಿಯ ಉಪವಾಸ ಅಥವಾ ಶುದ್ಧ ಸಾತ್ವಿಕ ಆಹಾರ ಸೇವನೆ ಆರೋಗ್ಯಕ್ಕೆ ಉತ್ತಮ. ಬೆಳಿಗ್ಗೆ ಸೂರ್ಯನ ಕಿರಣಗಳಲ್ಲಿ ಸ್ವಲ್ಪ ಕಾಲ ನಿಂತರೆ ಶರೀರ ಚೈತನ್ಯ ಹೆಚ್ಚುತ್ತದೆ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮನಸ್ಸಿನಲ್ಲಿ ನೆಮ್ಮದಿ ಮೂಡುತ್ತದೆ. ಹೊರಗೆ ಹೆಚ್ಚು ಕಾಲ ತಂಗಬಾರದು.
ತಲೆನೋವು ಅಥವಾ ಶೀತ ಸಮಸ್ಯೆ ಬರಬಾರದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಳಗಿನ ಸಂಬಂಧಗಳಲ್ಲಿ ಇಂದು ಸೌಹಾರ್ದತೆ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಮಕ್ಕಳಿಗೆ ಸಂಬಂಧಿಸಿದ ಸಂತೋಷದ ವಿಷಯಗಳು ಎದುರಾಗಬಹುದು. ಹಿರಿಯರ ಆಶೀರ್ವಾದ, ಅವರ ಮಾರ್ಗದರ್ಶನ ಮತ್ತು ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ಇಂದು ಮನೆಯ ವಾತಾವರಣವನ್ನು ಶುಭಮಯವಾಗಿಸುತ್ತದೆ. ಸಂಬಂಧಿಕರಿಂದ ಸದುದ್ದೇಶದ ಸಂದೇಶಗಳು ಬರುತ್ತವೆ. ಸಹೋದರ ಸಹೋದರಿಯರೊಂದಿಗೆ ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗುವ ಸೂಚನೆ ಇದೆ. ಕುಟುಂಬದಲ್ಲಿ ನೀವು ತೋರಿಸುವ ಸಹಕಾರ ಮತ್ತು ವಾತ್ಸಲ್ಯದಿಂದ ಮನೆಯಲ್ಲಿ ಶಾಂತಿ ಆವರಿಸುತ್ತದೆ. ವೀಕ್ಷಕರೇ, ನೀವು ಸಫಲ ಏಕಾದಶಿಯ ದಿನದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಫಲಪ್ರದ. ಉಪವಾಸ, ಜಪ, ಪೂಜೆ ಹಾಗೂ ಧಾರ್ಮಿಕ ಸೇವೆಗಳಿಂದ ಪುಣ್ಯ ಫಲ ಹೆಚ್ಚಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸುವುದು ಅತ್ಯಂತ ಶುಭ. ತೃತೀಯ ಪ್ರಮಾಣದ ತ್ಯಾಗ, ದಾನ ಮತ್ತು ಸಾತ್ವಿಕ ಜೀವನ ಇಂದಿನ ದಿನ ನಿಮ್ಮ ಮನಸ್ಸಿನಲ್ಲಿ ಹೊಸ ಜ್ಯೋತಿ ಬೆಳಗಿಸುತ್ತದೆ. ದೇವಾಲಯಕ್ಕೆ ಭೇಟಿ ನೀಡಿ ತುಳಸಿ ದಳ ಅರ್ಪಿಸುವುದು ಶುಭ ಫಲಕಾರಕ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶ್ರೇಯೋಭಿವೃದ್ಧಿ ಮತ್ತು ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ. ಇದು ಪ್ರಗತಿ, ಶಿಕ್ಷಣ ಮತ್ತು ಸಕಾರಾತ್ಮಕ ಚಿಂತನೆಗೆ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶುಭ, ಸಾತ್ವಿಕತೆ ಮತ್ತು ಗುರುಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಹಳದಿ ಬಣ್ಣದ ಉಡುಪು ಧರಿಸುವುದು ಅಥವಾ ಪೂಜೆಯಲ್ಲಿ ಹಳದಿ ಹೂವುಗಳ ಬಳಕೆ ನಿಮಗೆ ಶುಭ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪೂಜೆ, ನೂತನ ಕಾರ್ಯಾರಂಭ, ಹಣಕಾಸಿನ ನಿರ್ಧಾರಗಳು ಅಥವಾ ಕುಟುಂಬ ಕಾರ್ಯಗಳು ಹೆಚ್ಚು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ದೈವಿಕ ಶಕ್ತಿ ನಿಮಗೆ ಬೆಂಬಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಡಿಸೆಂಬರ್ 15 ಸೋಮವಾರ ಸಫಲ ಏಕಾದಶಿ. ಈ ದಿನದ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಅತ್ಯಂತ ಶಾಂತ, ಧ್ಯಾನಪರ ಮತ್ತು ಕರ್ಮನಿಷ್ಠತೆಯೊಂದಿಗೆ ದಿನವನ್ನು ಆರಂಭಿಸುವಿರಿ. ಸಫಲ ಏಕಾದಶಿಯ ಪವಿತ್ರ ತಿಥಿ ನಿಮಗೆ ಆಂತರಿಕ ಶಕ್ತಿ, ಮನೋಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ದಿನ ಅಲ್ಪ ಪ್ರಯತ್ನದಲ್ಲೇ ಹೆಚ್ಚು ಫಲದಾಯಕತೆ ಸಾಧ್ಯ. ಶನಿದೇವ ಮತ್ತು ಶ್ರೀವಿಷ್ಣುವಿನ ಅನುಗ್ರಹ ದಿನವಿರುವುದರಿಂದ ಧಾರ್ಮಿಕತೆ, ಸಂಯಮ, ಉಪವಾಸ ಮತ್ತು ದಾನ ಕರ್ಮಗಳು ನಿಮ್ಮ ಜೀವನದಲ್ಲಿ ಶುಭ ಫಲ ನೀಡಲಿವೆ. ಧೈರ್ಯ, ನಿಯಂತ್ರಣ, ಶಿಸ್ತಿನ ಗುಣಗಳು ಇಂದು ಅಪಾರವಾಗಿರುತ್ತವೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ದೊರೆತಂತೆ ಕಾಣುತ್ತದೆ. ನಿಮ್ಮ ಮಾತು, ನಡೆ, ನಿರ್ಧಾರಗಳಲ್ಲಿ ಗಂಭೀರತೆ ಮತ್ತು ಜವಾಬ್ದಾರಿತ್ವ ಹೆಚ್ಚಾಗುವುದರಿಂದ ನಿಮ್ಮ ಸುತ್ತಲಿನವರಲ್ಲಿ ವಿಶ್ವಾಸ ಮೂಡುತ್ತದೆ. ಹಳೆಯ ಬಾಕಿ ಕೆಲಸಗಳನ್ನು ಪೂರೈಸಲು, ಉಳಿದ ಕಡತಗಳನ್ನು ವಿಂಗಡಿಸಲು ಮತ್ತು ಮುಂದಿನ ದಿನಗಳಿಗೆ ಗುರಿ ರೂಪಿಸುವುದಕ್ಕೆ ಇದು ಮಂಗಳಕರವಾದ ದಿನ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸು ಸ್ವಲ್ಪ ಮೃದುಭಾವದಲ್ಲಿದ್ದರೂ ತಾಳ್ಮೆಯು ನಿಮ್ಮ ಬಲವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಶಿಸ್ತು, ದೃಢತೆ ಮತ್ತು ನಿಮ್ಮ ಪರಿಶ್ರಮವು ಪ್ರತಿಫಲ ನೀಡುವ ದಿನ. ಮೇಲಧಿಕಾರಿಗಳು ನಿಮ್ಮ ಕಾರ್ಯಪಟುತೆಯನ್ನು ಗಮನಿಸಿ ಒಳ್ಳೆಯ ಮಾತುಗಳು, ವಿಶ್ವಾಸ ಅಥವಾ ಹೊಸ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಇದೆ. ಕೆಲವು ಮಂದಿ ಹುದ್ದೆಯ ಏರಿಕೆ, ಮಾನ್ಯತೆ ಅಥವಾ ವಿಶೇಷ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗುವ ಅವಕಾಶ ಪಡೆಯಬಹುದು. ಕೆಲವರಿಗೆ ಹಳೆಯ ಅಸಮಾಧಾನಗಳು ಪರಿಹಾರವಾಗಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಸಹಕಾರ ದೊರಕುತ್ತದೆ. ಆದರೆ ಕೆಲವು ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭ ಬಂದಾಗ ಅತಿಯಾಗಿಯೂ ತೋರಿಸಿಕೊಳ್ಳಬೇಡಿ. ಉದ್ಯಮ ಅಥವಾ ವ್ಯಾಪಾರದಲ್ಲಿರುವವರಿಗೆ ಹಳೆಯ ಹಣ ವಾಪಸು ಬರುವ ಸೂಚನೆ. ಲೆಕ್ಕಪತ್ರಗಳನ್ನು ಸರಿಪಡಿಸಲು, ಕಾನೂನು ಪತ್ರಾತಿಗಳನ್ನು ಪರಿಶೀಲಿಸಲು ಮತ್ತು ಬಾಕಿ ಬಿಲ್ಲುಗಳನ್ನು ಸಂಗ್ರಹಿಸಲು ಇದು ಉತ್ತಮ ದಿನ. ಹೊಸ ಪಾಲುದಾರಿಕೆ ಬಗ್ಗೆ ಚಿಂತನೆ ಮಾಡಬಹುದು, ಆದರೆ ಅಂತಿಮ ನಿರ್ಧಾರಕ್ಕೆ ಸ್ವಲ್ಪ ಕಾಲ ಕಾಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ, ನಿಯಂತ್ರಣ ಮತ್ತು ಜವಾಬ್ದಾರಿತ್ವ ಮುಖ್ಯ. ಸಫಲ ಏಕಾದಶಿಯ ಪ್ರಭಾವದಿಂದ ಭಾಗ್ಯ ಸಹಕಾರ ನೀಡುತ್ತದೆ, ಆದರೆ ಅತಿಯಾದ ಖರ್ಚು ಅಥವಾ ಅನಗತ್ಯ ವ್ಯವಹಾರದಿಂದ ದೂರವಿರಿ. ಮನೆಯಲ್ಲಿ ಅಥವಾ ವಾಹನ ಸಂಬಂಧಿತ ಸಣ್ಣ ಖರ್ಚು ಸಂಭವಿಸಬಹುದು. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ, ಆದರೆ ಹೊಸ ಹೂಡಿಕೆಗಳಲ್ಲಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ. ಸಾಲ ನೀಡುವುದು ಅಥವಾ ಪಡೆಯುವುದನ್ನು ಇಂದು ತಪ್ಪುವುದು ಸೂಕ್ತ. ಕುಟುಂಬದ ಹಿರಿಯರಿಗೆ ಕೇಳಿದ ಸಲಹೆ ಹಣಕಾಸಿನಲ್ಲಿ ನಷ್ಟ ತಪ್ಪಿಸುತ್ತದೆ. ಕನ್ನಡ ನಾಡಿನ ವ್ಯಾಪಾರ ಮಾರುಕಟ್ಟೆಯಲ್ಲಿ ಮಧ್ಯಮ ಲಾಭದ ಸೂಚನೆ. ಮಿತವ್ಯಯ ಮತ್ತು ವಿವೇಕದ ಹಣ ನಿರ್ವಹಣೆ ನಿಮಗೆ ಅತಿ ಉಪಕಾರಿಯಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು
ಶರೀರದಲ್ಲಿ ಶಕ್ತಿ ಸಾಧಾರಣಕ್ಕಿಂತ ಹೆಚ್ಚು ಇದ್ದರೂ ಸಣ್ಣ ಶೀತ, ದೌರ್ಬಲ್ಯ, ಬೆನ್ನು ಮಣಿಕಟ್ಟು ನೋವು ಮತ್ತು ಚರ್ಮದ ಒಣತೆಯ ಸಮಸ್ಯೆಗಳು ಕಾಣಬಹುದು. ನೀರಿನ ಸೇವನೆಯನ್ನು ಹೆಚ್ಚಿಸಿ. ಉಪವಾಸ ಅನುಸರಿಸುವವರು ಶಕ್ತಿ ನಷ್ಟವಾಗದಂತೆ ಹಣ್ಣು, ನೀರು, ತೇಲಿನ ಸೇವನೆ ಮಾಡಿ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಅಥವಾ ಭಾವನಾತ್ಮಕ ಅಲೆಯ ಏರುಪೇರು ಕಾಣಬಹುದು. ಧ್ಯಾನ, ಪ್ರಾಣಾಯಾಮ ಶಾಂತನರಿಗೆ ಅತ್ಯಂತ ಉಪಕಾರಿ. ಹೃದಯ, ಮೂಳೆ, ಸಂಧಿವಾತ ಅಥವಾ ರಕ್ತದ ಒತ್ತಡ ಇರುವವರು ಹೆಚ್ಚು ಕೆಲಸ ಮಾಡದೆ ನಿಧಾನವಾಗಿ ದಿನವನ್ನು ನಡೆಸುವುದು ಒಳಿತು. ಅವಶ್ಯಕವಾದಲ್ಲಿ ಎಣ್ಣೆ ಮಸಾಜ್, ಉಷ್ಣ ನೀರಿನಲ್ಲಿ ಸ್ನಾನ ಮತ್ತು ಆರಾಮದಾಯಕ ವಿಶ್ರಾಂತಿ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಧಾರ್ಮಿಕ ವಾತಾವರಣ. ಇಂದು ಗೃಹದಲ್ಲಿ ದೇವರ ಪೂಜೆ, ಜಪ, ಉಪವಾಸದ ಚಟುವಟಿಕೆಗಳು ಸಾಮರಸ್ಯ ತರುತ್ತವೆ. ಪತಿ ಪತ್ನಿಗಳ ನಡುವೆ ಆತ್ಮೀಯ ಮಾತುಕತೆ, ಸಹಾನುಭೂತಿ ಮತ್ತು ಸಂಬಂಧದ ಗಾಢತೆಯ ಸಮಯ. ಹಿರಿಯರ ಅನುಗ್ರಹ ಮತ್ತು ಮಾರ್ಗದರ್ಶನ ನಿಮಗೆ ಅಡೆತಡೆಗಳಿಂದ ವಿಮುಕ್ತಿ ನೀಡಬಹುದು. ಮಕ್ಕಳು ಇಂದು ನಿಮ್ಮ ಮಾತನ್ನು ಸುಲಭವಾಗಿ ಅಂಗೀಕರಿಸುವರು. ಅವರ ವಿದ್ಯಾಭ್ಯಾಸ ಅಥವಾ ಸಾಧನೆ ಬಗ್ಗೆ ಸಂತೋಷ ಸಿಗಬಹುದು. ಸಹೋದರರು ಅಥವಾ ಸ್ನೇಹಿತರೊಂದಿಗೆ ಹಳೆಯ ತಪ್ಪುಜನಗಳನ್ನು ಪರಿಹರಿಸುವ ಸಂದರ್ಭ ಬರಬಹುದು. ಸಂಬಂಧಗಳಲ್ಲಿ ಮೃದುಮಾತು ಮತ್ತು ತಾಳ್ಮೆ ನಿಮಗೆ ಯಶಸ್ಸು ತರುತ್ತವೆ. ವೀಕ್ಷಕರೇ, ನೀವು ಇಂದಿನ ಸಫಲ ಏಕಾದಶಿ ಅತ್ಯಂತ ಪವಿತ್ರ ತಿಥಿ. ವಿಷ್ಣುವಿನ ಆರಾಧನೆ, ಉಪವಾಸ ಮತ್ತು ದಾನ ಕರ್ಮಗಳು ಅಪಾರ ಶುಭ ಫಲ ಕೊಡುತ್ತವೆ. ಈ ದಿನ ಮನಸ್ಸಿನ ಶುದ್ಧತೆಗೆ ಹಾಗೂ ಕರ್ಮಫಲದಲ್ಲಿನ ಶ್ರೇಷ್ಠ ಫಲಕ್ಕೆ ಕಾರಣ. ಓಂ ನಮೋ ನಾರಾಯಣಾಯ ಅಥವಾ ಓಂ ವಿಷ್ಣವೇ ನಮಃ ಎಂಬ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸಿ. ತುಳಸಿ ದಳ, ನೀರು, ಅಕ್ಕಿ ಅಥವಾ ಹೂವಿನಿಂದ ಶ್ರೀ ವಿಷ್ಣುವಿಗೆ ಅರ್ಪಣೆ ಮಾಡಿ. ದಿನವಿಡೀ ಸಾತ್ವಿಕತೆ, ಮೃದು ನಡವಳಿಕೆ, ಸತ್ಯವಚನ ಪಾಲಿಸುವುದು ಅತ್ಯಂತ ಶುಭ. ಬಡವರಿಗೆ ಅನ್ನ, ಬಟ್ಟೆ ಅಥವಾ ಧಾನ್ಯ ದಾನ ಮಾಡಿದರೆ ಮಹಾಪುಣ್ಯ ಪ್ರಾಪ್ತಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಭ ಫಲ, ಸಮತೋಲನ ಮತ್ತು ಗೃಹಶಾಂತಿಯ ಪ್ರತೀಕ. ಇದು ನಿಮ್ಮ ದಿನವನ್ನು ಸಮರ್ಪಕವಾಗಿ ರೂಪಿಸುತ್ತದೆ ಮತ್ತು ನಿಮ್ಮ ಕರ್ಮಗಳಿಗೆ ಯಶಸ್ಸು ನೀಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶ್ರದ್ಧೆ, ಶಾಂತಿ, ಒಳ್ಳೆಯತನ ಮತ್ತು ಆತ್ಮೀಕ ಚೈತನ್ಯದ ಸಂಕೇತ. ಬಿಳಿ ಬಣ್ಣದ ಉಡುಪು ಅಥವಾ ಬಿಳಿ ಹೂವಿನ ಬಳಕೆ ಇಂದು ಅತ್ಯಂತ ಶುಭ. ಶುಭ ಸಮಯ ಬೆಳಿಗ್ಗೆ 8 ರಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷ. ಈ ಸಮಯದಲ್ಲಿ ಪೂಜೆ, ಉಪವಾಸದ ಸಂಕಲ್ಪ, ಹೊಸ ಕಾರ್ಯಾರಂಭ ಅಥವಾ ಕುಟುಂಬ ನಿರ್ಣಯಗಳು ಅತ್ಯಂತ ಶುಭಕರವಾಗಿ ಪರಿಣಮಿಸುತ್ತವೆ. ಈ ಸಮಯದಲ್ಲಿ ಚಂದ್ರನ ಅನುಗ್ರಹ ಗರಿಷ್ಠವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಬುದ್ಧಿವಂತಿಕೆ, ಹೊಸ ಚಿಂತನೆ, ಸಮಾಜಮುಖಿ ಮನೋಭಾವ ಮತ್ತು ಮಾನವೀಯತೆಯಿಂದ ಕೂಡಿದ ದಿನವನ್ನು ಅನುಭವಿಸುತ್ತೀರಿ. ನಿಮ್ಮ ಕಲ್ಪನೆ ಶಕ್ತಿ, ವೈಜ್ಞಾನಿಕ ದೃಷ್ಟಿಕೋನ ಮತ್ತು ವಿಶ್ಲೇಷಣೆಯ ಸಾಮರ್ಥ್ಯ ಉನ್ನತ ಮಟ್ಟದಲ್ಲಿರುತ್ತದೆ. ಸಫಲ ಏಕಾದಶಿಯ ಈ ದಿನವು ನಿಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸಿ ಅಧ್ಯಾತ್ಮದತ್ತ ನಿಮಗೆ ಹೊಸ ಮಾರ್ಗದರ್ಶನ ನೀಡುತ್ತದೆ. ಇಂದು ನೀವು ಹೊಸ ಆಲೋಚನೆಗಳು, ನವೀನ ಕಾರ್ಯಪದ್ಧತಿಗಳು, ಜನಪರ ಚಟುವಟಿಕೆಗಳು ಹಾಗೂ ಬೃಹತ್ ಯೋಜನೆಗಳ ಬಗ್ಗೆ ಆಳವಾದ ಚಿಂತನೆ ಮಾಡುತ್ತೀರಿ. ನಿಮ್ಮ ಮಾತುಗಳು ಸುತ್ತಲಿನವರ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ಕೆಲವೊಮ್ಮೆ ಅತಿಯಾದ ಚಿಂತನೆ ಅಥವಾ ಭಾವನಾತ್ಮಕ ಅಂತರದಿಂದ ಒಂಟಿತನದ ಅನುಭವ ಉಂಟಾಗಬಹುದು. ಇದನ್ನು ಶಾಂತ ಮನಸ್ಸಿನಿಂದ ಸಮಾಧಾನಿಸುವುದು ಅಗತ್ಯ. ಮನಸ್ಸಿನಲ್ಲಿ ಆಗಾಗ್ಗೆ ಭವಿಷ್ಯದ ಬಗ್ಗೆ ಯೋಚನೆ ಮೇಲುಗೈ ಸಾಧಿಸಬಹುದು. ಆದರೆ ಇಂದು ನೀವು ಮಾಡಿದ ಯೋಚನೆಗಳು ಮುಂದಿನ ದಿನಗಳಲ್ಲೇ ಸಾಧನೆಯ ದಾರಿಯನ್ನೇ ತೆರೆಯುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಬುದ್ಧಿವಂತ ನಿರ್ಧಾರಗಳು, ಕ್ರಮಬದ್ಧ ಯೋಜನೆ ಮತ್ತು ಅನುಭವಜ್ಞತೆಯಿಂದ ಕೆಲಸ ಮಾಡುವಿರಿ. ಹಿರಿಯ ಅಧಿಕಾರಿಗಳು ನಿಮ್ಮ ಮಾತನ್ನು ಗಮನದಿಂದ ಕೇಳುವರು. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಲಭ್ಯವಾಗಬಹುದು. ತಂಡದಲ್ಲಿ ಕೆಲಸ ಮಾಡುವ ಸಂದರ್ಭಗಳಲ್ಲಿ ನಿಮ್ಮ ಆಲೋಚನೆಗಳು ಅತ್ಯಂತ ಮೌಲ್ಯ ಹೊಂದುತ್ತವೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಹಲವು ಮಾಹಿತಿಗಳು, ಹೊಸ ಅವಕಾಶಗಳು ಹಾಗೂ ಸಂದರ್ಶನಗಳ ಕುರಿತು ಚೇತನಕಾರಿ ಸುದ್ದಿ ದೊರೆಯಬಹುದು. ನಿಮಗೆ ಸೂಕ್ತವಾದ ಕಾರ್ಯ ಪರಿಸರವನ್ನು ಹುಡುಕಲು ಇಂದು ಅನುಕೂಲ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಹೊಸ ಯೋಜನೆಗೆ ರೂಪರೇಖೆ ಸಿದ್ಧಪಡಿಸುವುದು, ತಂತ್ರಜ್ಞರನ್ನು ಸಂಪರ್ಕಿಸುವುದು ಹಾಗೂ ಗ್ರಾಹಕರಿಂದ ಪ್ರತಿಕ್ರಿಯೆ ಸಂಗ್ರಹಿಸುವುದು ಉತ್ತಮ. ಹೊಸ ವ್ಯಾಪಾರ ಸಂಶೋಧನೆಗಳತ್ತ ಮನಸ್ಸು ತಿರುಗುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜಾಗ್ರತೆ ಅನಿವಾರ್ಯ. ನಿರೀಕ್ಷಿತ ಲಾಭಗಳಿದ್ದರೂ ಅನಿರೀಕ್ಷಿತ ಖರ್ಚುಗಳು ತಲೆದೋರಬಹುದು. ಮನೆ, ಆರೋಗ್ಯ ಅಥವಾ ವಿದ್ಯುತ್, ತಂತ್ರಜ್ಞಾನ ಸಂಬಂಧಿತ ಖರ್ಚುಗಳಾಗುವ ಸಾಧ್ಯತೆ ಹೆಚ್ಚು. ಹೂಡಿಕೆಗಳಲ್ಲಿ ಹೆಚ್ಚು ಚಿಂತನೆ ಅಗತ್ಯ.
ಇಂದು ಹೊಸ ಹೂಡಿಕೆ ಅಥವಾ ಹಣದ ಸಾಲ ನೀಡುವುದು ಸೂಕ್ತವಲ್ಲ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟಿನ ಲಾಭದ ಸೂಚನೆ ಇದೆ. ಕೈಪಿಡಿ ವ್ಯಾಪಾರ, ಕಾಗದ ಪತ್ರಗಳ ಲಾಭ ಮತ್ತು ಸಂವಹನ ಮಾಹಿತಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಇಂದು ಹಣಕಾಸಿನ ಚೇತರಿಕೆ ಇರಬಹುದು. ಹಿರಿಯರ ಸಲಹೆಯಿಂದ ನಡೆಸಿದ ಹಣಕಾಸು ನಿರ್ವಹಣೆ ಇವತ್ತು ವಿಜೃಂಭಣೆಯ ಫಲ ನೀಡಿದಂತಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಗಾಳಿ ಸಂಬಂಧಿತ ಅಸ್ವಸ್ಥತೆಗಳು ಉಂಟಾಗಬಹುದು. ಶೀತ, ತಲೆನೋವು, ಗ್ರಂಥಿ ಸಮಸ್ಯೆ, ರಕ್ತದ ಒತ್ತಡದ ಏರಿಳಿತ. ದಿನವಿಡೀ ನೀರು ಸೇವನೆ ಹೆಚ್ಚು ಅಗತ್ಯ. ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗುವುದರಿಂದ ಧ್ಯಾನ, ಮೌನಾಭ್ಯಾಸ, ಪ್ರಾಣಾಯಾಮ ಮಾಡಿ ಮನಸ್ಸನ್ನು ಸಮತೋಲನದಲ್ಲಿಡಿ. ಕಂಪ್ಯೂಟರ್, ಮೊಬೈಲ್ ಬಳಸುವವರು ಕಣ್ಣಿನ ಆರೈಕೆಗೆ ಹೆಚ್ಚಿನ ಗಮನವಿಡಿ. ನೀರು, ಹಣ್ಣುಗಳು ಮತ್ತು ಹಸಿರು ತರಕಾರಿಗಳ ಸೇವನೆಯಿಂದ ದೇಹಕ್ಕೆ ಚೈತನ್ಯ. ಸಫಲ ಏಕಾದಶಿಯಲ್ಲಿ ಉಪವಾಸ ಅಥವಾ ಲಘು ಆಹಾರ ಸೇವನೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂವಾದದ ದಿನ. ನಿಮ್ಮ ಆಲೋಚನೆಗಳನ್ನು ಮೃದುವಾಗಿ ಹೇಳಿದರೆ ಎಲ್ಲರೂ ಒಪ್ಪಿಕೊಳ್ಳುವರು. ಆದರೆ ಕೆಲವರಿಗೆ ನಿಮ್ಮ ನೇರ ಮಾತು ಸ್ವಲ್ಪ ಕಠಿಣವಾಗಿ ಭಾಸವಾಗಬಹುದು. ಮಿತವಚನ ಅಗತ್ಯ. ವಿವಾಹಿತರಿಗಾಗಿ ಇಂದು ಆತ್ಮೀಯತೆ, ನಿರ್ಧಾರ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗೆ ಉತ್ತಮ ಕಾಲ. ಸಂಗಾತಿಯೊಂದಿಗೆ ನಿಗದಿತ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಹಿರಿಯರ ಆರೋಗ್ಯ ಮತ್ತು ಆರೈಕೆಗೆ ನಿಮ್ಮ ಸಹಾಯ ಅಗತ್ಯವಾಗಬಹುದು. ಮಕ್ಕಳು ತಮ್ಮ ಸಾಧನೆಯಿಂದ ನಿಮಗೆ ಸಂತೋಷ ತರಬಹುದು. ವೀಕ್ಷಕರೇ, ನೀವು ಇಂದು ಸಫಲ ಏಕಾದಶಿ ವ್ರತ, ಜಪ, ಧ್ಯಾನ, ಗಂಗಾಜಲ ಸ್ನಾನ, ವಿಷ್ಣು ಸಹಸ್ರನಾಮ ಪಠಣ ಇತ್ಯಾದಿಯಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಓಂ ನಾರಾಯಣಾಯ ನಮಃ ಅಥವಾ ಓಂ ವಾಸುದೇವಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿದರೆ ಮನಸ್ಸಿನ ಭಯಗಳು ದೂರವಾಗಿ ದೈವಿಕ ರಕ್ಷಣೆ ದೊರೆಯುತ್ತದೆ. ಹೃದಯದಿಂದ ಮಾಡಿದ ಪ್ರಾರ್ಥನೆ, ಸೇವಾ ಚಟುವಟಿಕೆ ಮತ್ತು ದಾನದಿಂದ ಪಾಪಕ್ಷಯ, ಪುಣ್ಯಾಭಿವೃದ್ಧಿ ದೊರೆಯುತ್ತದೆ. ಉಡುಪು, ಅನ್ನ, ನೀರು ಅಥವಾ ಭಾಗವತ ಗ್ರಂಥ ದಾನವು ಸಫಲ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸ್ಥಿರತೆ, ಪರಿಶುದ್ಧ ಜ್ಞಾನ ಮತ್ತು ವೈಚಾರಿಕ ಶಕ್ತಿಯ ಪ್ರತೀಕ. ಕುಂಭರಾಶಿಯವರ ಬುದ್ಧಿವಂತಿಕೆಯ ಬೆಳವಣಿಗೆಗೆ ಇಂದು ಈ ಸಂಖ್ಯೆಯ ಪ್ರಭಾವ ಅತ್ಯಂತ ಹಿತಕರ. ಅದೃಷ್ಟದ ಬಣ್ಣ ನೇಗಳ ನೀಲಿ. ಈ ಬಣ್ಣ ಮನಸ್ಸಿಗೆ ಶಾಂತಿ, ಜ್ಞಾನ, ಧ್ಯಾನ ಮತ್ತು ವೈಚಾರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಂದು ನೀಲಿ ಬಣ್ಣದ ಉಡುಪು ಅಥವಾ ನೀಲಿ ಪುಷ್ಪದ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45 ಈ ಸಮಯದಲ್ಲಿ ಪೂಜೆ, ಜಪ, ವ್ರತ, ಹೊಸ ಕೆಲಸಗಳ ಆರಂಭ ಅಥವಾ ದೈವಿಕ ನಿರ್ಧಾರ ಮಾಡಲು ಅತ್ಯಂತ ಉತ್ತಮ. ದೈವಿಕ ಶಕ್ತಿ ಈ ಸಮಯದಲ್ಲಿ ನಿಮಗೆ ಅನುಕೂಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಅತ್ಯಂತ ಶಾಂತಚಿತ್ತದಿಂದ, ಸಮತೋಲನದಿಂದ ಹಾಗೂ ಆಂತರಿಕ ಜ್ಞಾನದಿಂದ ದಿನವನ್ನು ಆರಂಭಿಸುವಿರಿ. ಡಿಸೆಂಬರ್ 15 ಸೋಮವಾರ ಸಫಲ ಏಕಾದಶಿಯ ಈ ತಿಥಿ ನಿಮ್ಮ ಮನಸ್ಸನ್ನು ಆಧ್ಯಾತ್ಮದತ್ತ ಸೆಳೆಯುತ್ತದೆ. ನಿಮ್ಮ ಕಲ್ಪನೆ ಶಕ್ತಿ, ಭಾವನಾತ್ಮಕತೆ ಮತ್ತು ಸಂವೇದನೆಗಳು ಇಂದು ಹೆಚ್ಚು ಪ್ರಬಲವಾಗುತ್ತವೆ. ಇಂದು ನೀವು ಒಳಮನಸ್ಸಿನ ಮಾರ್ಗದರ್ಶನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅನುಭವಿಸಬಹುದು. ಕಲೆ, ಸಂಗೀತ, ಸಾಹಿತ್ಯ, ಧ್ಯಾನ ಇವುಗಳಲ್ಲಿ ತೊಡಗಿದರೆ ಮನಸ್ಸಿಗೆ ಅಪಾರ ನೆಮ್ಮದಿ ದೊರೆಯುತ್ತದೆ. ನಿಮ್ಮ ನ್ಯಾಸಿಕ ಬುದ್ಧಿ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ನೀಡುತ್ತದೆ. ಬಹುಶಃ ಕೆಲವು ಮಂದಿ ಇಂದು ಹಳೆಯ ವಿಷಯಗಳನ್ನು ಸವರಿಕೊಳ್ಳುವ, ಹೃದಯದಲ್ಲಿ ಉಳಿದಿದ್ದ ನೋವುಗಳನ್ನು ಬಿಡುವ ಅಥವಾ ಹಿಂದಿನ ನಿರ್ಧಾರಗಳ ಮರುಪರಿಶೀಲನೆ ಮಾಡುವ ಪರಿಸ್ಥಿತಿಯನ್ನು ಎದುರಿಸಬಹುದು. ಸಫಲ ಏಕಾದಶಿಯ ಈ ದಿನ ಯಾವುದೇ ಶುಭ ಕ್ರಮ ಆರಂಭಿಸಲು ಅತ್ಯಂತ ಸದುಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮೀನರಾಶಿಯವರು ಇಂದು ತಾಳ್ಮೆಯಿಂದ ಹಾಗೂ ತಿಳಿವಳಿಕೆಯಿಂದ ನಡೆದುಕೊಂಡರೆ ಉತ್ತಮ. ಕೆಲಸದ ಒತ್ತಡ ಇದ್ದರೂ ನೀವು ಅದನ್ನು ನಯವಾಗಿ ನಿಭಾಯಿಸಬಲ್ಲಿರಿ. ಸಹೋದ್ಯೋಗಿಗಳ ಸಹಕಾರ ದೊರೆಯುವ ದಿನವಿದು. ಅಧಿಕಾರಿಗಳು ನಿಮ್ಮ ಶಾಂತ ಸ್ವಭಾವ ಮತ್ತು ಸ್ಥಿರತೆಯನ್ನು ಮೆಚ್ಚಬಹುದು. ಕೆಲವು ಮಂದಿಗೆ ಹೊಸ ಯೋಜನೆಯಲ್ಲಿ ಭಾಗವಹಿಸಲು ಆಹ್ವಾನ ಬರಬಹುದು. ವಿನಮ್ರತೆ ಮತ್ತು ಬುದ್ಧಿವಂತಿಕೆಯೊಂದಿಗಿನ ಚಟುವಟಿಕೆ ನಿಮಗೆ ಒಳ್ಳೆಯ ಹೆಸರು ತರಲಿದೆ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರ ಪರಿಶೀಲನೆ, ಹೊಸ ಒಪ್ಪಂದಗಳ ಮಾತುಕತೆ ಮತ್ತು ಹಳೆಯ ಗ್ರಾಹಕರೊಂದಿಗೆ ಪುನಃ ಸಂಪರ್ಕ ಸಾಧಿಸಲು ಉತ್ತಮ ಸಮಯ. ಆದರೆ ಯಾವುದೇ ಹೊಸ ಹಣಕಾಸಿನ ಒಪ್ಪಂದ ಮಾಡಬೇಕಿದ್ದರೆ ವಿವರವಾಗಿ ಪರಿಶೀಲನೆ ಮಾಡುವುದು ಅವಶ್ಯಕ. ಸಫಲ ಏಕಾದಶಿಯ ದಿನವಾದುದರಿಂದ ಭಗವಂತನಿಗೆ ಸಮರ್ಪಣೆಯಿಂದ ಕೆಲಸ ಮಾಡಿದರೆ ಅಡೆತಡೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಸ್ಥಿರವಾದ ದಿನ. ಆದಾಯದಲ್ಲಿ ಚೆರಿಯ ಏರಿಕೆ ಅಥವಾ ಹಳೆಯ ಬಾಕಿ ಹಣ ವಾಪಸು ದೊರೆಯುವ ಅವಕಾಶವಿದೆ.
ಆದರೆ ಈ ದಿನ ಹೆಚ್ಚು ಖರ್ಚು ಮಾಡುವುದನ್ನು ತಪ್ಪಿಸಿ. ಕುಟುಂಬಕ್ಕೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆದರೆ ಆರ್ಥಿಕ ನಿಯಂತ್ರಣ ಇರಿಸಿದರೆ ಸಮಸ್ಯೆ ಆಗುವುದಿಲ್ಲ. ಹೂಡಿಕೆ ವಿಷಯದಲ್ಲಿ ಇಂದು ಅತಿಯಾದ ರಿಸ್ಕ್ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಸಫಲ ಏಕಾದಶಿಯ ಈ ತಿಥಿಯಲ್ಲಿ ದಾನ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಂಡರೆ ಹಣದ ಪ್ರವಾಹ ಶಾಂತವಾಗಿ ಸುಭದ್ರವಾಗುತ್ತದೆ. ಹಿರಿಯರ ಸಲಹೆಯ ಮೇರೆಗೆ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮೀನರಾಶಿಯವರು ಇಂದು ಆರೋಗ್ಯದಲ್ಲಿ ಏರಿಳಿತ ಅನುಭವಿಸಬಹುದು. ದೇಹದಲ್ಲಿ ಅಲ್ಪ ನಿಶಕ್ತಿ, ಜ್ವರದ ಲಕ್ಷಣ ಅಥವಾ ಮಾನಸಿಕ ಕಳವಳ ಕಾಣಿಸಬಹುದು. ಹೆಚ್ಚು ಚಿಂತೆಯ ಅಗತ್ಯ ಇಲ್ಲ. ವಿಶ್ರಾಂತಿ ಮತ್ತು ಸಮತೋಲನದ ಆಹಾರದಿಂದ ಶಕ್ತಿ ವೃದ್ಧಿಯಾಗುತ್ತದೆ. ನೀರು ಹೆಚ್ಚಾಗಿ ಸೇವಿಸುವುದು, ಹಸಿವು ತಟ್ಟಿ ತಿನ್ನದಿರುವುದು, ಹಗುರವಾದ ಆಹಾರ ಸೇವನೆ ಇವು ಇಂದು ಮುಖ್ಯ. ಕಣ್ಣು, ಕಿವಿ, ಗಂಟಲು ಭಾಗಗಳಲ್ಲಿ ಕೆಲವು ಮಂದಿಗೆ ಅಸ್ವಸ್ಥತೆ ಎದುರಾಗಬಹುದು. ಧ್ಯಾನ, ಜಪ, ಪ್ರಾಣಾಯಾಮದಿಂದ ಮನಸ್ಸು ಸ್ಥಿರವಾಗುತ್ತದೆ. ನಡಿಗೆ, ಹಗುರ ವ್ಯಾಯಾಮದಿಂದ ದೇಹಶಕ್ತಿ ಹೆಚ್ಚುತ್ತದೆ. ಸತ್ಕಾರ್ಯಗಳಲ್ಲಿ ತೊಡಗಿದರೆ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ವಾತಾವರಣ ನಿರ್ಮಾಣವಾಗಬಹುದು. ಆದರೆ ಕೆಲವರ ಮಾತುಗಳು ನಿಮಗೆ ಅಸಹನೆಯಾಗಬಹುದು. ಶಾಂತವಾಗಿ ಕೇಳಿ, ತಾಳ್ಮೆಯಿಂದ ಪ್ರತಿಕ್ರಿಯಿಸಿ. ಸಂಗಾತಿಯೊಂದಿಗೆ ಇಂದು ಆಳವಾದ ಸಂವಾದ ಆರಂಭವಾಗಬಹುದು. ಭಾವನಾತ್ಮಕ ವಿಷಯಗಳು ಪರಿಹಾರ ಕಾಣುವ ಸೂಚನೆಗಳಿವೆ. ವಿವಾಹಿತರಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತದೆ. ಮಕ್ಕಳ ಶಿಕ್ಷಣ, ಆರೋಗ್ಯ ಅಥವಾ ಮುಂದಿನ ಯೋಜನೆಗಳ ಕುರಿತು ಚರ್ಚೆಗೆ ಇದು ಉತ್ತಮ ದಿನ. ಕುಟುಂಬ ಸದಸ್ಯರೊಂದಿಗೆ ಒಂದಿಷ್ಟು ಸಮಯ ಕಳೆಯುವುದರಿಂದ ಮನಸ್ಸು ಹಗುರವಾಗುತ್ತದೆ. ಸಫಲ ಏಕಾದಶಿಯ ಪವಿತ್ರತೆಯಿಂದ ಮನೆತನದಲ್ಲಿ ಶಾಂತಿ ಮತ್ತು ಧಾರ್ಮಿಕತೆಯ ಪ್ರಭಾವ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಸಫಲ ಏಕಾದಶಿಯ ಈ ದಿನ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಸೂಕ್ತ. ಉಪವಾಸ, ಜಪ, ದಾನ ಇವುಗಳು ಇಂದು ಬಹಳ ಶ್ರೇಷ್ಠ ಫಲ ನೀಡುತ್ತವೆ. ಓಂ ನಾರಾಯಣಾಯ ನಮಃ ಅಥವಾ ಓಂ ವಾಸುದೇವಾಯ ನಮಃ ಮಂತ್ರವನ್ನು 48 ಅಥವಾ 108 ಬಾರಿ ಜಪಿಸಿ. ಶ್ರೀ ಮಹಾವಿಷ್ಣುವಿಗೆ ಹಾಲಿನಿಂದ ಅಭಿಷೇಕ, ತುಳಸಿದಳ ಅರ್ಪಣೆ ಅಥವಾ ಗೀತಾ ಪಾರಾಯಣ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸೂರ್ಯನಿಗೆ ಅರ್ಘ್ಯ ನೀಡುವುದು ಶುಭ. ದಾನ ದಕ್ಷಿಣೆಗಳಲ್ಲಿ ಧಾನ್ಯ, ತುಪ್ಪ ಅಥವಾ ಹಣ್ಣುಗಳನ್ನು ದೀನರಿಗೆ ನೀಡುವುದು ಅತ್ಯಂತ ಮಹಾಪುಣ್ಯ. ಅದೃಷ್ಟದ ಸಂಖ್ಯೆ 7. 7ನೇ ಸಂಖ್ಯೆ ಮೀನರಾಶಿಯ ಅಧಿಪತಿ ಬೃಹಸ್ಪತಿಯ ಅನುಗ್ರಹವನ್ನು ತರುತ್ತದೆ. ಇದು ಜ್ಞಾನ, ಧರ್ಮ, ಆಧ್ಯಾತ್ಮ ಮತ್ತು ಶುಭ ಫಲದ ಸಂಕೇತ. ಈ ಸಂಖ್ಯೆ ಇಂದು ನಿಮ್ಮ ಜ್ಞಾನವನ್ನು ಬೆಳಗಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಸಮತೋಲನ, ಶಾಂತಿ, ಚೈತನ್ಯ ನೀಡುತ್ತದೆ. ಹಸಿರು ಬಣ್ಣದ ವಸ್ತ್ರ ಅಥವಾ ಹಸಿರು ಹೂವಿನ ಪೂಜೆ ಮಾಡಿದರೆ ದಿನದ ಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 6:15 ಬೆಳಗ್ಗೆ 8 ಗಂಟೆ. ಈ ಸಮಯದಲ್ಲಿ ಪ್ರಾರ್ಥನೆ, ಶುಭ ಕಾರ್ಯ, ಹೊಸ ಕಾರ್ಯಾರಂಭ, ಮನೆಯ ಮಹತ್ವದ ನಿರ್ಧಾರ ಇವುಗಳನ್ನು ಕೈಗೊಂಡರೆ ಅತ್ಯಂತ ಉತ್ತಮ ಫಲ ಲಭಿಸುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.